ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವ ಉಪಾಸ್ಮಹೆ. ನನ್ನ ಸಮಸ್ತ ತತ್ವಮಸಿ ಚಾನಲ್ ವೀಕ್ಷಕರೆಲ್ಲರಿಗೂ ಕೂಡ ವಿಭಾ ಶೆಟ್ಟಿ ಮಾಡುವ ನಮಸ್ಕಾರಗಳು. ವಾರ ಭವಿಷ್ಯ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಈ ವಾರ ಅಂದರೆ 26/1/2026ರಿಂದ 1/2/2026ವರೆಗೂ ನಡೆಯುವಂತಹ ಗ್ರಹಗತಿಗಳ ಮೇಲೆ ಏನೆಲ್ಲ ಬದಲಾವಣೆಗಳಾಗ್ತಿದೆ ಅನ್ನೋದನ್ನು ನೋಡಿಕೊಂಡು 12 ದ್ವಾದಶ ರಾಶಿಗಳ ಬಗ್ಗೆ ನಾವು ವಿವರಿಸೋಣ. ಈ ವಾರದಲ್ಲಿ ಗ್ರಹಗಳ ಸ್ಥಾನಮಾನ ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೀನ ರಾಶಿನಲ್ಲಿ ಶನಿ ಸ್ಥಿತನಾಗಿರ್ತಾನೆ, ಹಾಗೆ ಕುಂಭ ರಾಶಿನಲ್ಲಿ ರಾಹು ಸ್ಥಿತನಾಗಿರ್ತಾನೆ, ಹಾಗೆ ಸಿಂಹ ರಾಶಿನಲ್ಲಿ ಕೇತು ಸ್ಥಿತನಾಗಿರ್ತಾನೆ. ಇನ್ನು ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಎಲ್ಲ ಗ್ರಹಗಳು ಕೂಡ ಮಕರ ರಾಶಿನಲ್ಲಿ ಸ್ಥಿತವಾಗಿದೆ. ಸೊ ಇದರಿಂದ ದ್ವಾದಶ ರಾಶಿಗಳ ಮೇಲೆ ಏನೆಲ್ಲ ಪರಿಣಾಮ ಬೀರುತ್ತೆ ಅಂತ ನೋಡೋದಾದರೆ, ಇನ್ನು ಮೇಷರಾಶಿಯವರಿಗೆ ಈ ವಾರದಲ್ಲಿ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಮೇಷರಾಶಿಯವರಿಗೆ ನಿಮ್ಮ ರಾಶ್ಯಾಧಿಪತಿ ಆಗಿರುವಂತಹ ಕುಜಗ್ರಹ 10ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಕೆಲಸದಲ್ಲಿ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ವ್ಯಾಪಾರದಲ್ಲಿ ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು, ಮತ್ತು ನೀವೇನೇ ಕೆಲಸ ಮಾಡಿದ್ರೂ ಕೂಡ ಅದರೊಳಗಡೆ ಸಕ್ಸಸ್ ಬರುತ್ತೆ. ಯಾಕೆ ಅಂದರೆ ನಿಮ್ಮ ರಾಶ್ಯಾಧಿಪತಿ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಒಳ್ಳೊಳ್ಳೆ ಫಲಗಳನ್ನ ನೀವು ಈ ವಾರದಲ್ಲಿ ನೋಡಬಹುದು. ಹಾಗೆ ನಿಮ್ಮ ಅದೇ 10ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳು ಅಂತಂದರೆ ಸೂರ್ಯ, ಬುಧ, ಶುಕ್ರ, ಕುಜ ಇಷ್ಟು ಗ್ರಹಗಳು ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ವರ್ಕ್ ಪ್ರೆಷರ್ ಕೂಡ ಅಷ್ಟೇ ಜಾಸ್ತಿ ಇರುತ್ತೆ. ಸ್ವಲ್ಪ ಎಫರ್ಟ್ ಕೂಡ ಜಾಸ್ತಿ ಹಾಕಬೇಕಾಗಿ ಬರುತ್ತೆ. ಸೊ ಇದರಿಂದ ಸ್ವಲ್ಪ ನಿಮಗೆ ಸ್ಟ್ರೆಸ್ ಜಾಸ್ತಿ ಆಗೋದು, ರೆಸ್ಟ್ಲೆಸ್ ಫೀಲ್ ಆಗೋದು, ಇದರಿಂದ ಸ್ವಲ್ಪ ನಿಮಗೆ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ವ್ಯತ್ಯಾಸಗಳಾಗುತ್ತೆ. ಅಂದರೆ ಬಾಡಿ ಪೇಯ್ನ್ ಬರುವಂಥದ್ದು, ತಲೆನೋವು ಬರುವಂಥದ್ದು, ಕಣ್ಣೋವು ಬರುವಂಥದ್ದು, ಹೀಟಿಗೆ ಸಂಬಂಧಪಟ್ಟರು ಕೆಲವು ಸಮಸ್ಯೆ ಬರುವಂಥದ್ದು, ಮುಖ್ಯವಾಗಿ ನಿಮ್ಮ ತಂದೆಯ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇದ್ರ ಕಡೆ ಒಂಚೂರು ನೀವು ಗಮನ ಕೊಡಬೇಕು. ಸಕಾಲಕ್ಕೆ ತಕ್ಕಂಗೆ ಏನೇ ಸಮಸ್ಯೆಗಳು ಬಂದರೂ ಕೂಡ ಆಗಿಂದಾಗಲೇ ನೀವು ಪರಿಹಾರ ಮಾಡ್ಕೊಂಡ್ಬಿಟ್ರೆ ಅದರಿಂದ ಆಗುವಂಥ ಎಫೆಕ್ಟಿಂದ ನೀವು ಈಚೆ ಕಡೆಗೆ ಬರ್ಬೋದು. ಸೊ ನಿಮಗೆ ಎಷ್ಟೇ ಸಂಪಾದನೆ ಇದ್ದರೂ ಕೂಡ ಖರ್ಚು ಅಷ್ಟೇ ಇರುತ್ತೆ. ಯಾಕೆಂದರೆ 12ನೇ ಮನೇಲಿ ಶನಿಯ ಸಂಚಾರ ಇರೋದ್ರಿಂದ ಖರ್ಚಿನ ಕಡೆನೂ ಸ್ವಲ್ಪ ಕೂಡ ನೀವು ಗಮನ ಕೊಡಬೇಕಾಗುತ್ತೆ. ಅನಿರೀಕ್ಷಿತವಾಗಿ ಬರುವಂಥ ಖರ್ಚಿಗೇನು ಮಾಡೋಕ್ಕಾಗೋದಿಲ್ಲ. ಆದರೆ ನೀವೇ ಏನಾದರೂ ಒಂದು ವಸ್ತು ಖರೀದಿ ಮಾಡ್ತಾ ಇದ್ದೀರಾ ಅಥವಾ ಏನೋ ಒಂದು ತೊಗೋಬೇಕು ಅಂತ ಅಂದ್ಕೊಂಡ್ರೆ ನೀವು ನಿಮ್ಗೆ ಆಗ್ತಿರೋ ಸಂಪಾದನೆಗಿಂತ ಜಾಸ್ತಿ ಖರ್ಚನೆ ಮಾಡೋದ್ರ ಕಡೆ ಸ್ವಲ್ಪ ಗಮನ ಹರಿಸ್ತೀರ. ಸೊ ಹಾಗಾಗಿ ಅದ್ರ ಕಡೆ ಒಂಚೂರು ಗಮನ ಕೊಡಿ. ಸ್ವಲ್ಪ ಖರ್ಚು ಮಾಡೋದನ್ನ ಕಮ್ಮಿ ಮಾಡಿಕೊಂಡ್ರೆ ಖಂಡಿತವಾಗ್ಲೂ ನೀವು ಉಳಿತಾಯ ಮಾಡೋದ್ರ ಕಡೆನೂ ಕೂಡ ನೀವು ಪ್ರಯತ್ನ ಪಡ್ಬೋದು. ಯಾಕಂದರೆ ಗುರುವಿನ ಸ್ಥಾನಮಾನನೂ ಕೂಡ ನಿಮ್ಗೆ ಅಷ್ಟೇ ಚೆನ್ನಾಗಿದೆ. ನೀವೇನೇ ಕೆಲಸ ಮಾಡ್ತಿದ್ದೀರಾ ಅಂತಂದ್ರೂ ನಿಮ್ಮ ಸ್ನೇಹಿತರಿಂದ ಬೆಂಬಲ ಸಿಗುತ್ತೆ. ನಿಮ್ಮ ಸಹೋದರಿಯರ ಕಡೆಯಿಂದನೂ ಕೂಡ ಅಥವಾ ಸಹೋದರರ ಕಡೆಯಿಂದ, ಅಂದರೆ ನಿಮ್ಗಿಂತ ಚಿಕ್ಕವ್ರು ಯಾರಿರ್ತಾರೆ ಸಿಬ್ಲಿಂಗ್ಸ್, ಅವ್ರ ಕಡೆಯಿಂದನೂ ಕೂಡ ನಿಮಗೆ ಸಹಾಯ ಸಿಗುತ್ತೆ. ಸೊ ಇದರಿಂದ ನೀವು ಮಾಡೋ ಎಲ್ಲ ಕೆಲಸದಲ್ಲೂ ಕೂಡ ಯಶಸ್ಸು ಸಿಕ್ಕುತ್ತೆ. ನೀವೇನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ ಅಂತಂದರೆ ಅದರಲ್ಲೂ ಕೂಡ ನಿಮಗೆ ಯಶಸ್ಸು ಸಿಗುವಂಥ ಸಾಧ್ಯತೆಗಳು ಜಾಸ್ತಿನೇ ಇದೆ. ಆದರೆ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಕೇರ್ಫುಲ್ ಆಗಿರಬೇಕಾಗುತ್ತೆ. ಯಾಕಂದರೆ 5ನೇ ಮನೇಲಿ ಕೇತುವಿನ ಸಂಚಾರ ಇರೋದ್ರಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗೋ ಸಾಧ್ಯತೆಗಳಿರುತ್ತೆ. ಹಾಗೆ ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜ್ ಕೂಡ ತುಂಬ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ. ಯಾಕೆ ಅಂತಂದರೆ ನೋಡಿ, ನಿಮ್ಮ 7ನೇ ಸ್ಥಾನಕ್ಕೆ ಗುರುವಿನ ಒಂದು ದೃಷ್ಟಿ ಇರೋದ್ರಿಂದ ಏನೇ ಮನಸ್ತಾಪಗಳು ಬಂದರೂ ಕೂಡ ಅದನ್ನು ಸಕಾಲಕ್ಕೆ ನೀವು ಸರಿ ಮಾಡ್ಕೊಂಡು ಹೋಗ್ತೀರಾ. ಆದರೆ 5ನೇ ಮನೇಲಿ ಕೇತು ಇರೋದ್ರಿಂದ ಆಗಾಗ ಸ್ವಲ್ಪ ಜಗಳಗಳು ಬರುವಂಥದ್ದು ಅಥವಾ ಮನಸ್ತಾಪಗಳು ಬರೋದು ಕೂಡ ಇರುತ್ತೆ. ಆದರೆ ನೀವು ಏನೇ ಸಮಸ್ಯೆ ಬಂದರೂ ಕೂಡ ಕೂತ್ಕೊಂಡು ಮಾತಾಡಿ ಆಗಿಂದಾಗೆ ಪರಿಹಾರ ಮಾಡ್ಕೊಂಡ್ಬಿಟ್ರೆ ಅದು ಮುಂದಕ್ಕೆ ಹೋಗೋದನ್ನ ನೀವು ತಪ್ಪಿಸ್ಕೊಬಹುದು. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮವಾದ ಸಮಯ ಇದಾಗಿರುತ್ತೆ. ಯಾಕಂದರೆ ಎಜುಕೇಷನಲ್ಲಿ ತುಂಬ ಮುಂದಿರ್ತೀರಾ. ಸ್ವಲ್ಪ ಎಫರ್ಟ್ ಹಾಕಿ ಓದಿದ್ರು ಕೂಡ ಒಂದು ಒಳ್ಳೆ ಮಾರ್ಕ್ಸ್ನ ತೊಗೊಳ್ಳೋವಂಥ ಒಂದು ಒಳ್ಳೆ ಟೈಮ್ ಆಗಿರುತ್ತಿದ್ದು. ಸೊ ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ನೀವು ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು ಪ್ರತಿ ಮಂಗಳವಾರದ ದಿವಸ, ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಹೋಗೋದು, ಪ್ರತಿದಿನ ಹನುಮಾನ್ ಚಾಲಿಸ ಕೇಳುವಂಥದ್ದು. ಹಾಗೆ ಶನೇಶ್ವರನ ಒಂದು ದೃಷ್ಟಿ ಏನು ಅಂತಂದರೆ 12ನೇ ಮನೇಲಿರೋದ್ರಿಂದ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗ್ತಾ ಇರೋದ್ರಿಂದ ಸ್ವಲ್ಪ ನೀವು ಶನಿವಾರ ಸಾಯಂಕಾಲದಲ್ಲಿ ಯಾರಿಗಾದ್ರೂ ಸ್ವಲ್ಪ ದಾನ ಧರ್ಮ ಮಾಡೋದು, ಏನು ಬೇಕಾದರೂ ಆಗಿರ್ಬೋದು, ಊಟ ಕೊಡಿಸ್ಬೋದು, ಏನಾದರೂ ಅವ್ರಿಗೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಕಾಳುಗಳನ್ನ ಕೊಡಿಸೋದು, ಬಟ್ಟೆ ಕೊಡಿಸೋದು, ಏನು ಬೇಕಾದರೂ ಕೂಡ ನೀವು ದಾನ ಮಾಡ್ಬೋದು. ಬಟ್ ಶನಿವಾರ ಸಂಜೆ 5 ಗಂಟೆ ನಂತರ ಕೊಡೋದನ್ನು ಸ್ವಲ್ಪ ರೂಢಿ ಮಾಡ್ಕೊಳ್ಳಿ. ಸೊ ಇದಿಷ್ಟನ್ನು ಮಾಡಿಕೊಂಡ್ರೆ ನಿಮ್ಗೆ ಏನೇ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಪಾರಾಗ್ಬೋದು. ಇನ್ನು ವೃಷಭ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ ಆಗಿರುವಂತಹ ಶುಕ್ರ ಗ್ರಹವು 9ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ನಿಮ್ಮ ಎಲ್ಲ ಕೆಲಸಗಳಲ್ಲೂ ಕೂಡ ಯಶಸ್ಸು ಸಿಗುವಂಥ ಒಂದು ವಾರ ಇದಾಗಿರುತ್ತೆ. ಏನೇ ಕೆಲಸಕ್ಕೆ ನೀವು ಕೈ ಇಟ್ಟರೂ ಕೂಡ ಅದರಲ್ಲಿ ಸಕ್ಸಸ್ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಅಂದರೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಅಥವಾ ಏನಾದರೂ ಒಂದು ಕೆಲಸ ಮಾಡಬೇಕು ಅಂತ ನೀವು ಮುಂದಕ್ಕೆ ಹೋದರೂ ಆ ಕೆಲಸಗಳು ಸ್ವಲ್ಪ ಬೇಗ ಫಿನಿಶ್ ಆಗುವಂಥ ಒಂದು ವಾರ ಇದಾಗಿರುತ್ತೆ. ಹಾಗೆ ಸಾಕಷ್ಟು ಗ್ರಹಗಳು ಅಂದರೆ ಕುಜ ಆಗಿರ್ಬೋದು, ಸೂರ್ಯ ಆಗಿರ್ಬೋದು,
ಹಾಗೆ ಏನು ಬುಧ ಆಗಿರ್ಬೋದು, ಎಲ್ಲ ಗ್ರಹಗಳು ಕೂಡ 9ನೇ ಮನೆಯಲ್ಲಿ ಸ್ಥಿತವಾಗಿರೋದ್ರಿಂದ, ಅಂದರೆ 4 ಗ್ರಹಗಳು ಕೂಡ 9ನೇ ಮನೆಯಲ್ಲಿ ನಿಮಗೆ ಅಲೈನ್ಮೆಂಟ್ ಆಗಿರೋದ್ರಿಂದ ಕೆಲಸದ ಪ್ರೆಷರ್ ಕೂಡ ನಿಮಗೆ ಅಷ್ಟೇ ಇರುತ್ತೆ. ಅಂದರೆ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ನೀವು ಯಾವ ಕೆಲಸ ಮಾಡಬೇಕು, ಯಾವುದನ್ನ ಬಿಡಬೇಕು ಅಂತ ಯೋಚನೆ ಮಾಡುವಂಥ ಒಂದು ಟೈಮ್ ಆಗಿರುತ್ತೆ. ಇದೇ ರೀತಿಯಲ್ಲಿ ನಿಮ್ಮ ತಂದೆಯ ಆರೋಗ್ಯದಲ್ಲೂ ಕೂಡ ಸ್ವಲ್ಪ ಏರುಪೇರಾಗೋ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಆರೋಗ್ಯದ ಕಡೆ ಒಂಚೂರು ನೀವು ಗಮನ ಕೊಡಬೇಕಾಗತ್ತೆ. ಅಂದರೆ ಅವ್ರ ಆರೋಗ್ಯದ ಕಡೆ ಸ್ವಲ್ಪ ಗಮನ ಕೊಡಬೇಕಾಗತ್ತೆ. ಇನ್ನು ಏನು ಶನಿಯ ಒಂದು ಸಂಚಾರದಿಂದ ನಿಮಗೆ ಒಂದು ಒಳ್ಳೆ ಅವಕಾಶಗಳು ಚೆನ್ನಾಗಿ ಬರುತ್ತೆ. ಯಾಕಂದರೆ ಗ್ರಹಗಳ ಅಲೈನ್ಮೆಂಟ್ ಅಷ್ಟು ಚೆನ್ನಾಗಿರೋದ್ರಿಂದ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಿಂದ ಒಂದು ಶುಭವಾದ ಸಮಯ. ಯಾಕಂದರೆ 2ನೇ ಮನೆಯಲ್ಲಿ ಗುರು ಕೂತ್ಕೊಂಡಿದ್ದಾನೆ, ಧನಸ್ಥಾನದಲ್ಲಿರೋದ್ರಿಂದ ಕುಟುಂಬದಲ್ಲಿ ತುಂಬ ಚೆನ್ನಾಗಿರುತ್ತೆ, ಹಣಕಾಸಿನ ಅಭಿವೃದ್ಧಿ ತುಂಬ ಚೆನ್ನಾಗಿರುತ್ತೆ. ಅದೇ ರೀತಿಯಲ್ಲಿ ಶನಿ ಒಂದು 11ನೇ ಮನೇಲಿ ಕೂತ್ಕೊಂಡಿರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳನ್ನ ತೊಗೊಂಡು ಬಂದು ಕೊಡೋದು, ಒಂದು ಒಳ್ಳೊಳ್ಳೆ ಭಾಗ್ಯಗಳನ್ನ ತೊಗೊಂಬಂದು ನಿಮಗೆ ಕೊಡ್ತಾನೆ ಒಂದು. ಮತ್ತು 9ನೇ ಮನೆಯಲ್ಲಿ ಇಷ್ಟು ಗ್ರಹಗಳಿರೋದ್ರಿಂದ ಒಂದು ಅದೃಷ್ಟನೇ ನಿಮಗೆ ಕ್ರಿಯೇಟ್ ಆಗುವಂಥ ಒಂದು ಸನ್ನಿವೇಶ ಕ್ರಿಯೇಟ್ ಆಗುತ್ತೆ. ಅದರಲ್ಲೂ ಯಾರೆಲ್ಲ ಫಾರಿನ್ ಟ್ರಿಪ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅವ್ರಿಗೆಲ್ಲರೂ ಫಾರಿನ್ಗೆ ಹೋಗುವಂಥ ಯೋಗನೂ ಕೂಡ, ಅಥವಾ ಫಾರಿನ್ ಕಡೆಯಿಂದ ನಿಮಗೆ ಹಣ ಸಂಪಾದನೆ ಮಾಡುವಂಥ ಯೋಗನೂ ಕೂಡ ರಾಹುವಿನ ಒಂದು ಸ್ಥಾನಮಾನದಿಂದ ಸಿಗುತ್ತೆ. ಆದರೆ 4ನೇ ಮನೆಯಲ್ಲಿ ಕೇತು ಸಂಚಾರ ಮಾಡ್ತಿರೋದ್ರಿಂದ ತಾಯಿಯ ಆರೋಗ್ಯದಲ್ಲೂ ಸ್ವಲ್ಪ ಏರುಪೇರುಗಳಾಗುತ್ತೆ. ಜೊತೆಗೆ ನಿಮ್ಮ ಆರೋಗ್ಯದಲ್ಲಿ ಏನು ಅಂತಂದರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗೋದ್ರಿಂದ, ಸ್ವಲ್ಪ ನಿಮಗೆ ಏನು ಒತ್ತಡಗಳು ಜಾಸ್ತಿ ಆಗೋದ್ರಿಂದ ತಲೆನೋವು ಬರುವಂಥದ್ದು ಅಥವಾ ಕಾಲು ನೋವು ಬರುವಂಥದ್ದು, ಸ್ಟಮಕಲ್ಲಿ ಇನ್ಫೆಕ್ಷನ್ ಆಗುವಂಥ ಸಾಧ್ಯತೆಗಳು ಕೂಡ ಜಾಸ್ತಿ ಇರುತ್ತೆ. ಸೊ ಅದ್ರ ಕಡೆ ಒಂಚೂರು ನೀವು ಗಮನ ಕೊಟ್ಬಿಟ್ರೆ ಈ ವಾರದಲ್ಲಿ ನಿಮಗೆ ಅತ್ಯಂತ ಅದ್ಭುತವಾದ ಸಮಯ. ವಿದ್ಯಾರ್ಥಿಗಳಿಗೂ ಕೂಡ ಒಂದು ಉತ್ತಮವಾದ ಸಮಯ ಇದಾಗಿರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲೂ ಕೂಡ ಒಂದು ಒಳ್ಳೆ ಬಾಂಡೇಜ್ ಕ್ರಿಯೇಟ್ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ಸೊ ಹಾಗಾಗಿ ವೃಷಭ ರಾಶಿಯವರಿಗೆ ಎಲ್ಲ ರೀತಿಯಿಂದನೂ ಕೂಡ ಶುಭವಾದ ಒಂದು ವಾರ ಇದಾಗಿದೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಪ್ರತಿ ಶುಕ್ರವಾರದ ದಿವಸ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು ಅಥವಾ ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಮತ್ತು ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು, ಮತ್ತು ಗುರುಗಳ ಆರಾಧನೆ ಮಾಡೋದು. ಇದಿಷ್ಟನ್ನು ಮಾಡಿಕೊಂಡ್ರೆ ಖಂಡಿತವಾಗ್ಲೂ ಈ ವಾರ ಅಂತೂ ತುಂಬ ಚೆನ್ನಾಗಿದೆ. ಏನಾದರೂ ಸಣ್ಣ ಪುಟ್ಟ ಸಮಸ್ಯೆಗಳು, ಅದರಲ್ಲೂ ಹೆಲ್ತ್ ಇಶ್ಯೂಸ್ ಏನಾದರೂ ಬಂತು ಅಂದರೆ ಅದರಿಂದಲೂ ಕೂಡ ನೀವು ಪಾರಾಗ್ಬೋದು. ಇನ್ನು ಮಿಥುನ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಗುರು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ನಿಮಗೆ ಗುರುಬಲ ಬಂದಿದೆ ಅಂತ ಹೇಳ್ಬೋದು. ಅಂದರೆ ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಶುಭ ಸುದ್ದಿ. ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ ವಿದ್ಯಾರ್ಥಿಗಳಿಗೂ ಕೂಡ ಒಂದು ಅತ್ಯುನ್ನತವಾದ ಒಂದು ಮಾರ್ಕ್ಸ್ನ ತೊಗೊಳ್ಳೋವಂಥದ್ದು ಅಥವಾ ಎಜುಕೇಷನಲ್ಲಿ ತುಂಬ ಮುಂದಿರುವಂಥ ಒಂದು ಸಮಯ ಇದಾಗಿರುತ್ತೆ. ಆದರೆ 8ನೇ ಮನೆಯಲ್ಲಿ ಎಲ್ಲ ಗ್ರಹಗಳು, ಅದರಲ್ಲೂ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ ಆಗಿರ್ಬೋದು, ಸೂರ್ಯ ಆಗಿರ್ಬೋದು, ಕುಜ ಆಗಿರ್ಬೋದು, ಮತ್ತು ಶುಕ್ರ ಆಗಿರ್ಬೋದು, ಎಲ್ಲ ಗ್ರಹಗಳು ಕೂಡ ನಿಮ್ಮ 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಈ ವಾರದಲ್ಲಿ ನಿಮಗೆ ಸ್ವಲ್ಪ ಅನಿರೀಕ್ಷಿತ ಘಟನೆಗಳು ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಅನಿರೀಕ್ಷಿತ ಘಟನೆಗಳು ಅಂತಂದರೆ ಏನು ಬೇಕಾದರೂ ಆಗಿರ್ಬೋದು. ಅಂದರೆ ನಿಮಗೆ ಹಣ ಬರುವಂಥದ್ದಾಗಿರ್ಬೋದು ಅಥವಾ ಲಾಸ್ ಆಗುವಂಥದ್ದಾಗಿರ್ಬೋದು, ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರುಗಳಾಗುವಂಥದ್ದು, ಮತ್ತು ವೆಹಿಕಲ್ಸ್ ಓಡಿಸ್ಬೇಕಾದ್ರೆ ತುಂಬ ಕೇರ್ಫುಲ್ಲಾಗಿರಬೇಕಾಗತ್ತೆ. ಯಾಕಂದರೆ ಕೆಲವೊಂದು ಆಕ್ಸಿಡೆಂಟ್ಸ್ ಆಗುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ನೀವು ಸ್ಪೀಡ್ನ ಕಂಟ್ರೋಲ್ ಮಾಡ್ಕೊಬೇಕು. ಹೊರಗಡೆ ಹೋಗ್ತಾ ಇದ್ದೀರಾ ಅಂತಂದಾಗ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಯಾಕಂದರೆ ಲಾಂಗ್ ಜರ್ನಿ ಮಾಡೋದನ್ನ ಸ್ವಲ್ಪ ಕಂಟ್ರೋಲ್ ಮಾಡಿಕೊಂಡ್ರೆ ಒಳ್ಳೆಯದು ಈ ವಾರದಲ್ಲಿ ನೀವು. ಯಾಕೆ ಅಂತಂದರೆ ಇಷ್ಟೊಂದು ಗ್ರಹಗಳು 8ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ಸ್ವಲ್ಪ ನಿಮ್ಮ ಒಂದು ಆರೋಗ್ಯಕ್ಕೂ ಕೂಡ ಏರುಪೇರುಗಳಾಗುತ್ತೆ. ಅಂದರೆ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಅಥವಾ ಹೀಟಿಗೆ ಸಂಬಂಧಪಟ್ಟಿರುವಂಥದ್ದು, ಅಥವಾ ನಿಮ್ಮ ಪಾದಗಳಲ್ಲಿ ಉರಿ ಬರುವಂಥದ್ದು, ಅಥವಾ ನರಕ್ಕೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳಾಗೋದು, ಈ ಎಲ್ಲನೂ ಕೂಡ 8ನೇ ಮನೆಯಲ್ಲಿ ಇಷ್ಟು ಗ್ರಹಗಳ ಅಲೈನ್ಮೆಂಟ್ ಇರೋದ್ರಿಂದ ಕೆಲವು ಸಾಧ್ಯತೆಗಳಿರುತ್ತೆ ನಿಮಗೆ. ಹಾಗೆ ಗುರು ನಿಮ್ಮ ಲಗ್ನದಲ್ಲೇ ಸಂಚಾರ ಮಾಡ್ತಾ ಇರೋದ್ರಿಂದ ಸ್ವಲ್ಪ ದುಃಖಗಳು, ಅಂದರೆ ಏನು ಜನ್ಮಗುರು ನರೋ ದುಃಖಂ ಅಂತ ಹೇಳ್ತೀವಲ್ಲ, ಗುರು ಇರೋವಂಥ ಜಾಗದಲ್ಲಿ ಸಣ್ಣ ಪುಟ್ಟ ಏನಾದರೂ ಸಮಸ್ಯೆಗಳು ಬರುವಂಥದ್ದು ಇದೆ ಅಂತ ಹೇಳೋಕ್ಕಾಗಲ್ಲ. ಹಣಕಾಸಿಂದಾಗಿರ್ಬೋದು ಅಥವಾ ಮನೇಲಿ ಏನಾದರೂ ಸಮಸ್ಯೆಗಳಾಗಿರ್ಬೋದು, ಈ ರೀತಿ ಸ್ವಲ್ಪ ಸಮಸ್ಯೆಗಳಿಂದ ಬಳಲುವಂಥ ಒಂದು ಟೈಮ್ ಇದಾಗಿರುತ್ತೆ. ಆದರೆ ಖಂಡಿತವಾಗ್ಲೂ ಅದಕ್ಕೆ ತಕ್ಕ ಪರಿಹಾರ ಮಾಡಿಕೊಂಡ್ರೆ ಆ ನೆಗೆಟಿವಿಟಿಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ನಿಮ್ಮ ಎಜುಕೇಷನ್ಗೆ ನಾನು ಹೇಳಿದೆ, ಎಜುಕೇಷನ್ ತುಂಬ ಚೆನ್ನಾಗಿರುತ್ತೆ. ಆದರೆ ನಿಮ್ಮ 10ನೇ ಮನೆಯಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ವ್ಯಾಪಾರದಲ್ಲಿ ತುಂಬ ಅಭಿವೃದ್ಧಿ ಆಗುತ್ತೆ. ಆದರೆ ನಿಧಾನಗತಿನಲ್ಲಿ ಅಭಿವೃದ್ಧಿ ಆಗುತ್ತೆ ಅನ್ನೋದು ಬಿಟ್ಟರೆ ಖಂಡಿತವಾಗ್ಲೂ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮ ಮುಂದೆ ಬರ್ತಾ ಇರುತ್ತೆ. ಎಷ್ಟು ನೀವು ಹಾರ್ಡ್ ವರ್ಕ್ ಮಾಡ್ತೀರೋ ಅಷ್ಟು ನಿಮಗೆ ಒಂದು ಒಳ್ಳೆ ಪ್ರತಿಫಲನೂ ಖಂಡಿತವಾಗ್ಲೂ ನೀವು ನೋಡಬಹುದು. ಇನ್ನು 3ನೇ ಮನೆಯಲ್ಲಿ ಕೇತುವಿನ ಒಂದು ಸಂಚಾರ ನಡೀತಾ ಇರೋದ್ರಿಂದ ಸ್ವಲ್ಪ ನೀವು ಏನಾದರೂ ಧೈರ್ಯವಾಗಿ ಕೆಲವು ಕೆಲಸಗಳನ್ನ ಮಾಡೋದಕ್ಕೂ ಕೂಡ ನೀವು ಮುಂದೆ ಹೋಗ್ತೀರಾ. ಸೊ ಆ ಥರದ ನಿರ್ಧಾರಗಳನ್ನ ತೊಗೊಳಕ್ಕೆ ಹೋಗಬೇಡಿ. ನಿಮ್ಮ ಸ್ನೇಹಿತರಿಂದನೂ ಕೆಲವು ಸಮಸ್ಯೆಗಳು ನಿಮ್ಗೆ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಹಾಗಾಗಿ ಅದ್ರ ಕಡೆನೂ ಒಂಚೂರು ನೀವು ಗಮನ ಕೊಡಬೇಕಾಗತ್ತೆ. ಅಂದರೆ ಎಲ್ಲನೂ ನೆಗೆಟಿವಿಟಿ ಆಗಿದೆ ಅಂತ ಕೊರಗೋದು ಬೇಡ, ಅದಕ್ಕೆ ತಕ್ಕ ಪರಿಹಾರಗಳನ್ನ ನೀವು ಮಾಡ್ಕೊಳ್ಳಿ. ಅಂದರೆ ನೋಡಿ, ಗುರುಗೆ ಸಂಬಂಧಪಟ್ಟಂಗೆ ನೀವು ಸ್ವಲ್ಪ ಕಡಲೆಕಾಳನ್ನ ಅಥವಾ ಹಳದಿ ಬಣ್ಣದ ಸಿಹಿನ ಸ್ವಲ್ಪ ದಾನ ಮಾಡುವಂಥದ್ದು. ಹಾಗೆ ನಿಮ್ಮ ರಾಶಾಧಿಪತಿನೇ 8ನೇ
ಮೇಲೆ ಕೂತ್ಕೊಂಡಿರೋದ್ರಿಂದ ಪಕ್ಷಿಗಳಿಗೆ ಸ್ವಲ್ಪ ಆಹಾರನ ಹಾಕುವಂಥದ್ದು, ಪ್ರತಿದಿನ ನೀವು ಹನುಮಾನ್ ಚಾಲಿಸ ಕೇಳುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ನಿಮಗೆ ಸಣ್ಣ ಪುಟ್ಟ ಏನು ನೆಗೆಟಿವಿಟೀಸ್ ಆಗ್ತದೆ ಆ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ಈಚೆ ಬರ್ಬೋದು. ಇನ್ನು ಕಟಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ನಿಮಗೆ ಒಂದು ಒಳ್ಳೆಯ ಭಾಗ್ಯಸ್ಥಾನದಲ್ಲಿ ಶನಿಯ ಒಂದು ಸಂಚಾರ ಇರೋದ್ರಿಂದ ಒಂದು ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಸ್ವಲ್ಪ ನಿಧಾನಗತಿನಲ್ಲಿ ಕೆಲಸಗಳಾದರೂ ಕೂಡ ಒಳ್ಳೊಳ್ಳೆ ಅವಕಾಶಗಳಂತೂ ನಿಮ್ಮನ್ನು ಹುಡ್ಕೊಂಡು ಬರುತ್ತೆ. ಅದರಲ್ಲಿ ತುಂಬ ಖುಷಿ ಪಡುವಂಥ ಒಂದು ವಿಷಯ ಅಂತ ಹೇಳ್ಬೋದು. ಈಗಾಗಲೇ ನೀವು ಶನಿ ಸಂಚಾರ ಆದಮೇಲೆ ಅನುಭವಿಸ್ತಾ ಇದ್ದೀರಾ ಅದನ್ನೆಲ್ಲನೂ ಕೂಡ. ಇನ್ನು ನಿಮ್ಮ ದಂಪತಿಗಳ ಮಧ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಅಂತಂದರೆ ಸ್ವಲ್ಪ ಖುಷಿಯಾಗೂ ಇರ್ತೀರಾ, ಅದೇ ರೀತಿಯಲ್ಲಿ ಸ್ವಲ್ಪ ಜಗಳನೂ ಮಾಡ್ಕೊತೀರಾ. ಏನಕ್ಕೆ ಜಗಳ ಆಗ್ತಿದೆ ಅನ್ನೋದೇ ನಿಮ್ಗೆ ಅರ್ಥ ಆಗ್ತಿರೋದಿಲ್ಲ. ನೀವೇ ಏನಾದರೂ ಸ್ವಲ್ಪ ಮಾತಾಡ್ಬಿಡೋದು ಅಥವಾ ಅವರೇನೋ ಮಾತಾಡೋದ್ರಲ್ಲಿ ನೀವು ತಪ್ಕೊಂಡು ಹಿಡಿಯೋದು, ಈ ರೀತಿ ಸ್ವಲ್ಪ ಸಣ್ಣ ಪುಟ್ಟ ಪ್ರಾಬ್ಲಮ್ಗಳು ನಡೀತಾನೆ ಇರ್ತದೆ. ಅದು ಏನೇ ಆದರೂ ಕೂಡ ಈಗ ಬೆಳಗ್ಗೆ ಜಗಳ ಮಾಡಿದ್ರೆ ಒಂದು ಮಧ್ಯಾಹ್ನದಷ್ಟೊತ್ತಿಗೆ ಅದೆಲ್ಲ ಸರಿ ಹೋಗುತ್ತೆ. ಈ ರೀತಿ ಒಂದು ಆಗುವಂಥ ವಾರ ಇದಾಗಿರುತ್ತೆ. ಹಾಗೆ ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಸ್ವಲ್ಪ ಎಫರ್ಟ್ ಹಾಕಬೇಕಾಗುತ್ತೆ. ನೀವು ಎಷ್ಟು ಎಫರ್ಟ್ಫುಲ್ಲಾಗಿ ಓದ್ತಿರೋ ಅಷ್ಟು ಒಳ್ಳೆ ಮಾರ್ಕ್ಸ್ನ ನೀವು ಈ ವಾರದಲ್ಲಿ ತೊಗೋಬೋದು. ಇನ್ನು ಆರೋಗ್ಯದ ವಿಷಯ ಅಂತ ಬಂದಾಗ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳು ಅಂದರೆ ಏನು ಕಾಲು ನೋವು ಬರುವಂಥದ್ದು ಅಥವಾ ಸ್ಟಮಕಲ್ಲಿ ಇನ್ಫೆಕ್ಷನ್ ಆಗುವಂಥದ್ದು ಅಥವಾ ತಲೆನೋವು ಬರುವಂಥದ್ದು, ಈ ರೀತಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ನೋವಾಗುವಂಥದ್ದು, ಈ ರೀತಿಯಾದ ಸಣ್ಣ ಪುಟ್ಟ ಸಮಸ್ಯೆಗಳು ನಿಮಗೆ ಈ ವಾರದಲ್ಲಿ ಕಾಡುತ್ತೆ. ಸೊ ಇನ್ನು ವೆಲ್ತ್ ಹೇಗಿರುತ್ತೆ ಅಂತ ನೋಡೋದಾದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೊಳ್ಳೆ ಅವಕಾಶಗಳು ಬರ್ತಾ ಇರೋದ್ರಿಂದ ಹಣ ಸಂಪಾದನೆ ಮಾಡೋಕ್ಕೆ ಏನು ತೊಂದರೆ ಆಗೋದಿಲ್ಲ. ಆದರೆ ಅಧಿಕವಾದ ಖರ್ಚಾಗ್ತಾ ಇರುತ್ತೆ, ಅನಿರೀಕ್ಷಿತವಾದ ಕೆಲವು ಖರ್ಚುಗಳು ಬರುತ್ತೆ. ಅಂದರೆ ನಿಮಗೆ ಏನದು ಯಾವುದಾದ್ರೂ ಸಮಾರಂಭಗಳಿಗೋಸ್ಕರ ಖರ್ಚಾಗಬಹುದು ಅಥವಾ ಯಾವುದಾದ್ರೂ ಅನಿರೀಕ್ಷಿತವಾದ ಆರೋಗ್ಯ ಕೆಟ್ಬಿಟ್ಟಾದರೂ ಬರ್ಬೋದು. ಈ ರೀತಿ ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗೋ ಸಾಧ್ಯತೆಗಳಿರುತ್ತೆ. ಯಾರೆಲ್ಲ ಹೊರಗಡೆ ದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅಥವಾ ಯಾರೆಲ್ಲ ಹೊರದೇಶದಲ್ಲಿ ಓದ್ತಿದ್ದೀರಾ ಇವರೆಲ್ಲರಿಗೂ ಕೂಡ ಒಂದು ಶುಭವಾದ ಸಮಯ ಆಗಿರುತ್ತೆ. ಅಥವಾ ಹೊರದೇಶ ಕಂಪ್ನಿಲಿ ಕೆಲಸ ಮಾಡೋರಿಗೂ ಕೂಡ ಇದೊಂದು ಒಳ್ಳೆ ಟೈಮ್ ಆಗಿರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡೋದಾದರೆ ಪ್ರತಿ ಗುರುವಾರ ದಿವಸ ಹಳದಿ ಬಣ್ಣದ ಸಿಹಿನ ದಾನ ಮಾಡೋದ್ರಿಂದ ಆಗಿರ್ಬೋದು, ಮತ್ತು ಬಿಳಿಯ ಬಣ್ಣದ ಅಂದರೆ ಏನಾದರೂ ಹಾಲಾಗಿರ್ಬೋದು, ಅಕ್ಕಿ ಆಗಿರ್ಬೋದು, ಮೊಸರಾಗಿರ್ಬೋದು, ಯಾವುದನ್ನು ನಿರ್ಗತಿಕರಿಗೆ ಸ್ವಲ್ಪ ಸಹಾಯ ಮಾಡೋದ್ರಿಂದನೂ ಕೂಡ ನಿಮಗೆ ಈ ವಾರದಲ್ಲಿ ಏನು ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ಪಾರೋಗ್ಬೋದು. ಆದರೆ ಪ್ರತಿದಿನ ನೀವು ಧ್ಯಾನ ಮಾಡಬೇಕು. ನಿಮಗಾಗಿ ನೀವು ಒಂದು 10 ನಿಮಿಷನಾದರೂ ಧ್ಯಾನ ಮಾಡಿದ್ರೆ ಖಂಡಿತವಾಗ್ಲೂ ಮನಸ್ಥಿತಿ ನಿಮಗೆ ತುಂಬ ಪ್ರಶಾಂತವಾಗಿರುತ್ತೆ. ಇನ್ನು ಸಿಂಹರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಸಿಂಹರಾಶಿಯವರಿಗೆ ಒಂದು ಅದ್ಭುತವಾದ ಸಮಯ ಅಂತಲೇ ಹೇಳ್ಬೋದು. ಯಾಕೆ ಗೊತ್ತಾ, ನಿಮ್ಮ 6ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಸಂಚಾರ ಇರೋದ್ರಿಂದ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದೀರಾ, ಉದ್ಯೋಗಸ್ಥರಾಗಿರ್ತೀರಾ, ಅವರೆಲ್ಲರಿಗೂ ಕೂಡ ಒಂದು ಪ್ರಮೋಷನ್ ಆಗುವಂಥ ಒಂದು ಟೈಮ್ ಇದು. ಪ್ರಮೋಷನ್ ಆಗುವಂಥ ಟೈಮು ಅಂತ ಆದರೂ ಕೂಡ ಸ್ವಲ್ಪ ಪ್ರೆಷರ್ ಜಾಸ್ತಿ ಇರುತ್ತೆ. ಅಂದರೆ ತುಂಬ ಹಾರ್ಡ್ ವರ್ಕ್ ಮಾಡಬೇಕಾಗತ್ತೆ ಅಥವಾ ಕೆಲಸ ಜಾಸ್ತಿ ಇರುತ್ತೆ. ನಿಮಗೆ ನೀವು ಅಂದ್ಕೊಬೋದು ಇಷ್ಟೊಂದು ಕೆಲಸ ಮಾಡ್ತಾ ಇದ್ದೀನಲ್ಲಪ್ಪ ನನಗೇನು ಪ್ರತಿಫಲ ಸಿಗುತ್ತೆ ಅಂತ. ಖಂಡಿತವಾಗ್ಲೂ ಅದು ನಿಮ್ಮ ಮೇಲಧಿಕಾರಿಗಳಿಗೆ ಗುರುತಿಸ್ಕೊಳ್ಳುವಂಥ ಒಂದು ಸಮಯ ಆಗಿರುತ್ತೆ. ನಿಮ್ಮ ಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಅದೇ ರೀತಿಯಲ್ಲಿ ತುಂಬ ಕೆಲಸನೂ ಜಾಸ್ತಿ ಇರುತ್ತೆ. ಇದರಿಂದ ಏನಾಗುತ್ತೆ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತೀರಾ. ಅಂದರೆ ತುಂಬ ಮೈಕೈ ನೋವು ಬರುವಂಥದ್ದು ಅಥವಾ ಏನು ಕಾಲು ನೋವು ಬರುವಂಥದ್ದು ಅಥವಾ ತಲೆನೋವು ಬರುವಂಥದ್ದು, ಈ ರೀತಿಯಾದ ಸ್ವಲ್ಪ ಜಾಸ್ತಿನೇ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುವಂಥ ಒಂದು ಟೈಮ್ ಆಗಿರುತ್ತೆ. ಇನ್ನು ಯಾರೆಲ್ಲ ಗೌರ್ಮೆಂಟ್ ಉದ್ಯೋಗಿಗಳಿದ್ದೀರಾ ಅವರು ಸ್ವಲ್ಪ ಕೆಲಸನ ಬೇಗ ಬೇಗ ಫಿನಿಷ್ ಮಾಡಬೇಕಾಗತ್ತೆ. ಇಲ್ಲ ಅಂತಂದರೆ ಅದರಿಂದನೇ ಕೆಲವು ಸಮಸ್ಯೆಗಳನ್ನ ನೀವು ಎದುರಿಸಬೇಕಾದಂಥ ಸಮಯ ಕೂಡ ಬರುತ್ತೆ. ಇನ್ನು ಯಾರೆಲ್ಲ ವಿದ್ಯಾರ್ಥಿಗಳಿದ್ದೀರಾ, ಕಾಂಪಿಟೇಟಿವ್ ಎಕ್ಸಾಮ್ಸ್ ಏನಾದರೂ ಬರೀತಿದ್ದೀರಾ ಅಂದರೆ ಖಂಡಿತವಾಗ್ಲೂ ಅದರಲ್ಲಿ ಯಶಸ್ಸು ಸಿಗುವಂಥ ಒಂದು ಸಮಯ ಆಗಿರುತ್ತೆ. ಹಾಗೆ ಗುರುವಿನ ಒಂದು ಸಂಚಾರನೂ ತುಂಬ ಚೆನ್ನಾಗಿರೋದ್ರಿಂದ ಏನು ಕೆಲಸಕ್ಕೆ ಕೈ ಇಟ್ಟರು ಕೂಡ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುತ್ತೆ. ಏನಾದರೂ ನೀವು ಹೊಸ ಏನು ಉದ್ಯೋಗಗಳನ್ನ ಸ್ಟಾರ್ಟ್ ಮಾಡಬೇಕು ಅಂದ್ಕೊಂಡ್ರೆ ಅಥವಾ ಹೊಸ ವ್ಯಾಪಾರನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡ್ರೆ ಅದೆಲ್ಲದಕ್ಕೂ ಕೂಡ ಒಂದು ಉತ್ತಮವಾದ ಸಮಯ ಇದಾಗಿರುತ್ತೆ. ಒಂದು ಶನಿಯ ಅನುಗ್ರಹನೂ ಕೂಡ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಮಾಡುವಂಥ ಸಾಧ್ಯತೆಗಳಿರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆನೂ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ನಿಮ್ಮ 7ನೇ ಮನೆಯಲ್ಲಿ ರಾಹುವಿನ ಒಂದು ಸಂಚಾರನೂ ಕೂಡ ಇರೋದ್ರಿಂದ ಸ್ವಲ್ಪ ದಂಪತಿಗಳ ಮಧ್ಯದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ. ನೀವು ಏನೇ ಸಮಸ್ಯೆಗಳು ಬಂದರೂ ಕೂಡ ಸ್ವಲ್ಪ ನೀವು ಸಾಫ್ಟಾಗಿ ಮಾತಾಡೋದನ್ನ ಚೂರು ರೂಢಿ ಮಾಡ್ಕೋಬೇಕು. ಯಾಕಂದರೆ ಸಿಂಹರಾಶಿಯವರು ಮೊದಲೇ ಕೋಪ ಜಾಸ್ತಿ ಇರುತ್ತೆ, ಹೆಂಗಂದ್ರಂಗೆ ಹೊರಟಾಗಿ ಮಾತಾಡ್ಬಿಡ್ತೀರಾ. ಇದರಿಂದ ನಿಮ್ಮ ಎದುರುಗಡೆ ಇರೋರಿಗೆ ಹೆಂಗೆ ನೋವಾಗುತ್ತೆ ಅನ್ನೋದು ಕೂಡ ನೀವು ಯೋಚನೆ ಮಾಡಲ್ಲ. ಸೊ ಹಾಗಾಗಿ ಸ್ವಲ್ಪ ನೀವು ಸಂಯಮದಿಂದ ವರ್ತನೆ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಮನೆಯ ಒಂದು ವಾತಾವರಣನೂ ಕೂಡ ನೀವು ತುಂಬ ಚೆನ್ನಾಗಿ ಇಟ್ಕೋಬಹುದು. ಸೊ ನಿಮಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಏನು ಬರ್ಬೋದು ಅಂತಂದರೆ ಸ್ವಲ್ಪ ಗಂಟಲಿಗೆ ಸಂಬಂಧಪಟ್ಟಿದ್ದು, ಬಾಯಿಗೆ ಸಂಬಂಧಪಟ್ಟಿರೋ ಕೆಲವು ಸಮಸ್ಯೆಗಳು ಕೂಡ ಬರ್ಬೋದು. ಹಾಗೆ ನೋಡಿ, ಮಾತೆ ಮುತ್ತು ಮಾತೆ ಮೃತ್ಯು ಅನ್ನೋ ಥರ ನೀವು ಆಡೋ ಮಾತುಗಳಿಂದ ಬೇರೆಯವ್ರಿಗೆ ಹರ್ಟಾಗಿ ಕೂಡ ನಿಮಗೆ ಕೆಲವು ಸಮಸ್ಯೆಗಳು ಬರುತ್ತೆ. ಸೊ ಹಾಗಾಗಿ ಏನು ಮಾತಾಡ್ತಿದ್ದೀರಾ ಅಂತ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ಬಿಟ್ರೆ ಈ ವಾರದಲ್ಲಿ ನಿಮಗೆ ಒಂದು ಅನುಕೂಲಕರವಾದ ಒಂದು ಸಮಯ ಇದಾಗಿದೆ. ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ ನೋಡಿ, ಪರಿಹಾರವಾಗಿ ನೀವು ಪ್ರತಿದಿನ ಆದಿತ್ಯ ಹೃದಯ ಪಾರಾಯಣ ಮಾಡೋದು ಅಥವಾ ಸೂರ್ಯ ನಮಸ್ಕಾರ ಮಾಡೋದು, ಇದನ್ನು ಪ್ರತಿದಿನ ನೀವು ರೂಢಿ ಮಾಡಿಕೊಂಡ್ರೆ ನಿಮ್ಗೆ ಏನೇ ಸಮಸ್ಯೆಗಳು ಬಂದರೂ ಆ ಸಮಸ್ಯೆಯಿಂದ ನೀವು ಖಂಡಿತವಾಗ್ಲೂ ಈಚೆ ಕಡೆಗೆ ಬರ್ಬೋದು. ಇನ್ನು ಕನ್ಯಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಕನ್ಯಾ ರಾಶಿಯವರಿಗೆ ನಿಮ್ಮ ರಾಶಾಧಿಪತಿ ಆಗಿರುವಂತಹ ಬುಧ ಗ್ರಹ 5ನೇ ಮನೆಯಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಮತ್ತು
ಸಾಕಷ್ಟು ಗ್ರಹಗಳು ಅಂದರೆ ಸೂರ್ಯ, ಕುಜ, ಬುಧ ಮತ್ತು ಶುಕ್ರ ಎಲ್ಲ ಗ್ರಹಗಳು ಕೂಡ ನಿಮ್ಮ 5ನೇ ಮನೇಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಇದು ಒಂಥರ ನಿಮ್ಮ ಮಕ್ಕಳ ಮೇಲೆ ಸ್ವಲ್ಪ ಪ್ರಭಾವ ಬೀರುವಂಥ ಒಂದು ಸಮಯ ಆಗಿರುತ್ತೆ. ಅಂದರೆ ನಿಮ್ಮ ಮಕ್ಕಳು ತುಂಬ ಚೆನ್ನಾಗಿ ಓದುವಂಥದ್ದು ಅಥವಾ ಏನಾದರೂ ಒಳ್ಳೆಯ ಸ್ಪೋರ್ಟ್ಸ್ ಆ್ಯಕ್ಟಿವಿಟೀಸ್ನಲ್ಲಿ ಒಳ್ಳೆ ಮಾರ್ಕ್ಸ್ ಪ್ರೈಸ್ ತೊಗೊಂಡು ಬರುವಂಥದ್ದು, ಇದೆಲ್ಲ ಒಂಥರ ಖುಷಿ ಪಡೋ ವಿಷಯ ಒಂದು ಕಡೆ. ಆದರೆ ಇನ್ನೊಂದು ಕಡೆ ಏನಾಗುತ್ತೆ ಅಂದರೆ ಅವ್ರಿಗೆ ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗುವಂಥದ್ದು ಅಥವಾ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗುವಂಥದ್ದು, ಇದರಿಂದ ನಮ್ಮ ಮನಸ್ಸಿಗೆ ಸ್ವಲ್ಪ ನೋವು ಕೂಡ ಆಗ್ತಾ ಇರುತ್ತೆ. ಇನ್ನು ಗಂಡ ಹೆಂಡತಿ ಮಧ್ಯದಲ್ಲಿ ಬಾಂಡೇಜಲ್ಲೂ ಅಷ್ಟೇ ಸ್ವಲ್ಪ ಚೆನ್ನಾಗಿರ್ತೀರಾ, ಇನ್ನೊಂದು ಸ್ವಲ್ಪ ಜಗಳ ಮಾಡ್ತೀರಾ, ಹೀಗೆ ಸ್ವಲ್ಪ ವೇರಿಯೇಷನ್ಸ್ ಕೂಡ ಆಗ್ತಾ ಇರುತ್ತೆ. ಇನ್ನು ಯಾರೆಲ್ಲ ಪ್ರೇಮಿಗಳಿದ್ದೀರಾ, ಪ್ರೇಮಿಗಳ ಮಧ್ಯದಲ್ಲೂ ಅಷ್ಟೇ ಸ್ವಲ್ಪ ಆಗಾಗ ಜಗಳ ಮಾಡ್ಕೊಳ್ಳೋದು, ಹಾಗೆ ಸರಿ ಹೋಗೋದು, ಇದೂ ಕೂಡ ಆಗ್ತಾ ಇರುತ್ತೆ. ಇನ್ನು ರಾಹುವಿನ ಒಂದು ಪ್ರಭಾವದಿಂದ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅದರಲ್ಲಿ ಖಂಡಿತವಾಗ್ಲೂ ಯಶಸ್ಸನ್ನು ತೊಗೊಂಬಂದು ಕೊಡುತ್ತೆ. ಹಾಗೆ ಯಾರೆಲ್ಲ ಹೊರದೇಶಗಳಿಗೆ ಪ್ರಯಾಣ ಮಾಡಬೇಕು ಅಂದ್ಕೊಂಡಿದ್ರೆ ಅವ್ರಿಗೂ ಕೂಡ ಒಂದು ಯಶಸ್ಸನ್ನು ತೊಗೊಂಬಂದು ಕೊಡುವಂಥ ಸಮಯ ಆಗಿರುತ್ತೆ. ಕೆಲಸ ಮಾಡ್ತಿರೋರಿಗೆ ಪ್ರಮೋಷನ್ ಸಿಗುವಂಥದ್ದು ಅಥವಾ ಹೊಸ ವಿದ್ಯೆಗಳನ್ನ ಕಲಿಯೋದಕ್ಕೂ ಕೂಡ ರಾಹು ನಿಮಗೆ ಸಹಾಯ ಮಾಡ್ತಾನೆ. ಇನ್ನು ದಂಪತಿಗಳ ಮಧ್ಯದಲ್ಲಿ ನಾನು ಆಗಲೇ ಹೇಳಿದೆ, ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ತಾ ಇರುತ್ತೆ, ಅದನ್ನು ಆಗಾಗ್ಗೆ ಸರಿ ಮಾಡ್ಕೊಳ್ಳೋಂಥ ಒಂದು ಸಮಯ ಕೂಡ ಆಗಿರುತ್ತೆ. ಇನ್ನು ಗುರುವಿನ ಒಂದು ಸಂಚಾರದಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರೋದು, ಯಾರೆಲ್ಲ ವ್ಯಾಪಾರಸ್ಥರಿದ್ದೀರಾ ಅವ್ರಿಗೆ ಒಳ್ಳೆ ಅಭಿವೃದ್ಧಿ ಆಗುವಂಥದ್ದು, ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಸ್ವಲ್ಪ ನೀವು ಲೇಜಿ ಫೀಲ್ ಮಾಡ್ಕೊತೀರಾ, ಸೊ ನೀವು ಲೇಜಿನೆಸ್ನ ಬಿಟ್ಟು ಈಚೆ ಕಡೆಗೆ ಬಂದು ವರ್ಕ್ ಮಾಡ್ತೀರಾ ಅಂತಂದರೆ ಖಂಡಿತವಾಗ್ಲೂ ಯಶಸ್ಸು ತೊಗೊಂಬಂದು ಕೊಡುವಂಥ ಒಂದು ವಾರ ಇದಾಗಿರುತ್ತೆ. ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ಮೊದಲನೇದಾಗಿ ಪ್ರತಿ ಶನಿವಾರ ದಿವಸ ಸಂಜೆ ಒಂದು 5 ಗಂಟೆ ನಂತರ ಯಾರಿಗಾದ್ರೂ ಒಂದು ವ್ಯಕ್ತಿಗಾರು ಏನಾದರೂ ದಾನ ಮಾಡಬೇಕು ಅನ್ನೋದನ್ನು ನೀವು ರೂಢಿ ಮಾಡ್ಕೊಳ್ಳಿ. ಹಾಗೆ ಗುರುವಿನ ಅನುಗ್ರಹ ತುಂಬ ಚೆನ್ನಾಗಿರೋ ಅಂದ್ರೆ ಗುರುಗಳ ಆರಾಧನೆ ಜಾಸ್ತಿ ಮಾಡಬೇಕು. ಹಾಗೆ ಪ್ರತಿ ದಿವಸನೂ ಕೂಡ ಹಸಿರು ಗಿಡಗಳಿಗೆ ನೀರು ಹಾಕುವಂಥದ್ದು ಮತ್ತು ಹಸಿರು ತರಕಾರಿಗಳನ್ನ ತಿನ್ನುವಂಥದ್ದು, ಸ್ಪ್ರೌಟ್ಸ್ ಅಂದರೆ ಹೆಸರು ಕಾಳಿಂದ ಮಾಡಿರುವಂಥ ಸ್ಪ್ರೌಟ್ಸ್ನ ಸೇವನೆ ಮಾಡೋದು, ಇದೆಲ್ಲ ಮಾಡೋದ್ರಿಂದ ಏನಾಗುತ್ತೆ, ನಿಮ್ಗೇನು ಸಣ್ಣ ಪುಟ್ಟ ಸಮಸ್ಯೆಗಳು ಬರ್ತಾಯಿದ್ರು ಕೂಡ ಅದರಿಂದ ನೀವು ಈಚೆ ಕಡೆಗೆ ಬರ್ಬೋದು. ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಸ್ವಲ್ಪ ಸ್ಟ್ರೆಸ್ ಫೀಲ್ ಆಗ್ತೀರಾ, ಕೆಲಸ ಜಾಸ್ತಿ ಇರುತ್ತೆ ನಿಮಗೆ. ಸೊ ಇದರಿಂದ ಸ್ವಲ್ಪ ಮಾನಸಿಕವಾಗಿ ನೋವು ಕೂಡ ಆಗ್ತಾ ಇರುತ್ತೆ, ಯಾಕಂದರೆ ಮಕ್ಕಳ ಆರೋಗ್ಯದಲ್ಲಿ ಏರುಪೇರು ಅಂತ ನಾನು ಹೇಳಿದೆ. ಸೊ ಹೀಗಾಗಿ ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ನೋವು ಕೂಡ ಆಗ್ತಾ ಇರುತ್ತೆ. ಹಾಗಾಗಿ ನೀವು ನಿಯಮಿತವಾದ ಒಂದು ವ್ಯಾಯಾಮ ಮಾಡೋದಾಗಲಿ ಮೆಡಿಟೇಷನ್ ಮಾಡೋದಾಗಲಿ ಮಾಡಿಕೊಂಡ್ರೆ ನಿಮ್ಗೆ ಏನು ಸಣ್ಣ ಪುಟ್ಟ ಸಮಸ್ಯೆ ಬರ್ತಿದೆ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ತುಲಾ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ತುಲಾ ರಾಶಿಯವರಿಗೆ ಯಾವುದಾದ್ರೂ ಮನೆ ತೊಗೊಬೇಕು ಅಂದ್ಕೊಂಡಿದ್ರೆ ಅಥವಾ ಏನಾದರೂ ಸೈಟ್ ಖರೀದಿ ಮಾಡಬೇಕು ಅಂದ್ಕೊಂಡಿದ್ರೆ ಅಥವಾ ಭೂಮಿ ವ್ಯವಹಾರ ಆಲ್ರೆಡಿ ಮಾಡ್ತಾ ಇದ್ದರೆ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಇದಾಗಿರುತ್ತೆ. ಸೊ ಹೊಸ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ವ್ಯಾಪಾರದಲ್ಲಿ ತುಂಬ ಚೆನ್ನಾಗಿ ಅಭಿವೃದ್ಧಿ ಆಗುವಂಥ ಒಂದು ಟೈಮ್ ಕೂಡ ಆಗಿರುತ್ತೆ. ಯಾಕೆ ಅಂತಂದರೆ ಗುರುವಿನ ದೃಷ್ಟಿ ತುಂಬ ಚೆನ್ನಾಗಿದೆ, ನಿಮ್ಮ 4ನೇ ಮನೆಯಲ್ಲಿ ಇಷ್ಟು ಗ್ರಹಗಳ ಒಂದು ಸಂಚಾರ ಇದೆ, ಇದೆಲ್ಲನೂ ಕೂಡ ನಿಮಗೆ ಒಂದು ಅನುಕೂಲ ಸ್ಥಿತಿನಲ್ಲಿದೆ. ಆದರೆ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ತಾಯಿಯ ಆರೋಗ್ಯದಲ್ಲಿ ಏನಾದರೂ ಏರುಪೇರಾದಾಗ ಸ್ವಲ್ಪ ಅವ್ರ ಕಡೆ ಚೂರು ಗಮನ ಕೊಟ್ಬಿಟ್ರೆ ಅದರಿಂದ ಆ ಸಮಸ್ಯೆಯಿಂದ ನೀವು ಈಚೆ ಕಡೆಗೆ ಬರ್ಬೋದು. ಇನ್ನು ರಾಹುವಿನ ಒಂದು ಸಂಚಾರದಿಂದ ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾಗೋದು ಅಥವಾ ಅವರೇನಾದರೂ ಮಾತಾಡೋದ್ರಿಂದ ಸ್ವಲ್ಪ ಮನಸ್ಸಿಗೆ ನೋವಾಗುವಂಥ ಸಾಧ್ಯತೆಯೂ ಇರುತ್ತೆ. ಇನ್ನು ಶನಿಯ ಒಂದು ಸಂಚಾರ ಅಂತ ನೋಡೋಕ್ಕೆ ಬಂದಾಗ ನಿಮ್ಗೆ ಏನಾದರೂ ಕೋರ್ಟಲ್ಲಿ ಕೇಸ್ಗಳಿತ್ತು ಅಂತಂದರೆ ಅಥವಾ ಏನಾದರೂ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ರೆ ಅದೆಲ್ಲದರಲ್ಲೂ ಕೂಡ ಯಶಸ್ಸು ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಕೆಲಸದಲ್ಲೂ ಕೂಡ ಸ್ಲೋ ಆಗಿ ನೀವು ಮಾಡ್ತಿರುವಂಥ ಕೆಲಸಗಳೇನು ಅನ್ನೋದನ್ನು ಗುರುತಿಸಿ ನಿಮಗೆ ಪ್ರಶಂಸೆ ಬರುವಂಥ ಒಂದು ಟೈಮ್ ಆಗಿರುತ್ತೆ. ಅಂದರೆ ಸ್ವಲ್ಪ ನಿಧಾನಗತಿನಲ್ಲಿ ನಿಮಗೆ ಪ್ರಶಂಸೆ ಸಿಗುತ್ತೆ. ಈ ವಾರದಲ್ಲಿ ತುಲಾ ರಾಶಿಯವರಿಗೆ ಎಲ್ಲ ರೀತಿಯಾದ ಒಂದು ಶುಭವಾದ ವಾರ ಇದಾಗಿರುತ್ತೆ. ಅದರಲ್ಲೂ ಕೂಡ ಗುರುವಿನ ಒಂದು ದೃಷ್ಟಿ ತುಂಬ ಚೆನ್ನಾಗಿರೋದ್ರಿಂದ ಯಾರೆಲ್ಲ ಮದುವೆ ಯೋಗ ಕೂಡ ಬರುವಂಥ ಒಂದು ಸಮಯ ಆಗಿರುತ್ತೆ, ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಒಂದು ಅದ್ಭುತವಾದ ಸಮಯ ಆಗಿರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಭಾಳ ಮುಂದಿರುವಂಥ ಒಂದು ಸಮಯ ಇದಾಗಿರುತ್ತೆ. ಸೊ ಇನ್ನು ಪರಿಹಾರವಾಗಿ ಏನು ಮಾಡ್ಕೋಬೇಕು ಅಂತ ನೋಡೋದಾದರೆ ನೋಡಿ, ಪ್ರತಿ ದಿನವೂ ಕೂಡ ನೀವು ಬುಧ ಗ್ರಹದ ಒಂದು ಆರಾಧನೆ ಮಾಡುವಂಥದ್ದು ಅಥವಾ ಶುಕ್ರ ಗ್ರಹದ ಆರಾಧನೆ ಮಾಡೋದು, ಅಂದರೆ ಲಕ್ಷ್ಮೀ ದೇವಿಯ ಆರಾಧನೆ ಮಾಡುವಂಥದ್ದು, ಶುಕ್ರ ಗ್ರಹದ ಬೀಜ ಮಂತ್ರನ ಪಠನೆ ಮಾಡುವಂಥದ್ದು, ಇದನ್ನು ಮಾಡ್ಕೊಳ್ಳೋದ್ರಿಂದ ಮತ್ತು ಪ್ರತಿ ಶನಿವಾರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಮಾಡೋದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಸಣ್ಣ ಪುಟ್ಟ ನೆಗೆಟಿವಿಟಿ ಬಂದರೂ ಕೂಡ ಅದರಿಂದ ನೀವು ಈಚೆ ಬರ್ಬೋದು. ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರಾದರೂ ಕೂಡ ಸ್ವಲ್ಪ ನಿಯಮಿತವಾದ ವ್ಯಾಯಾಮ ಮಾಡೋದು, ಮೆಡಿಟೇಷನ್ ಮಾಡೋದು ಮಾಡ್ಕೊಳ್ಳೋದ್ರಿಂದ ನಿಮಗೆ ಆಗ್ತಿರೋಂಥ ಕೆಲವೊಂದು ಸ್ಟ್ರೆಸ್ಸಿಂದ ನೀವು ಈಚೆ ಬರ್ಬೋದು. ಇನ್ನು ವೃಶ್ಚಿಕ ರಾಶಿಯವರಿಗೆ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ಈ ವಾರದಲ್ಲಿ ಒಂದು ಅದ್ಭುತವಾದ ಸಮಯ. ಯಾಕಂದರೆ ನಿಮ್ಮ ರಾಶಾಧಿಪತಿ ಉಚ್ಚ ಸ್ಥಾನದಲ್ಲಿ ಕುತ್ಕೊಂಡಿರೋದ್ರಿಂದ ಏನು ಕೆಲಸ ಮಾಡಬೇಕು ಅಂದ್ಕೊಂಡ್ರು ನಿಮಗೆ ಮೊದಲೇ ಧೈರ್ಯ ಜಾಸ್ತಿ ಇರುತ್ತೆ, ಇನ್ನಷ್ಟು ಬೂಸ್ಟ್ ಆಗುವಂಥ ಒಂದು ಟೈಮ್ ಇದು. ಅಂದರೆ ತುಂಬ ಧೈರ್ಯವಾಗಿ ಒಳ್ಳೊಳ್ಳೆ ಕೆಲಸಗಳನ್ನ ಮಾಡುವಂಥದ್ದು, ಏನು ಕೆಲಸ ಮಾಡೋಕ್ಕೂ ಕೂಡ ನೀವು ಹಿಂದೆ ಮುಂದೆ ನೋಡದೇ ಇರುವಂಥದ್ದು. ಆದರೆ ಆತುರದ ನಿರ್ಧಾರಗಳನ್ನ ತೊಗೊಂಡ್ರೆ ಅದರಿಂದ ಸಮಸ್ಯೆಗಳು ಕೂಡ ಆಗುತ್ತೆ. ಸೊ ಸ್ವಲ್ಪ ಕೇರ್ಫುಲ್ಲಾಗಿರಬೇಕಾಗತ್ತೆ. ನಿಮಗೆ ಸ್ನೇಹಿತರಿಂದ ಸ್ವಲ್ಪ ಸಹಾಯ ಆಗುವಂಥದ್ದು ಅಥವಾ ನಿಮಗಿಂತ ಚಿಕ್ಕವ್ರು ಯಾರಿರ್ತಾರೆ ಸಿಬ್ಲಿಂಗ್ಸ್, ಅವ್ರ ಕಡೆಯಿಂದ ಸ್ವಲ್ಪ ಸಹಾಯ ಆಗುವಂಥದ್ದು, ಈ ರೀತಿ ಆಗುವಂಥ ಒಂದು ಟೈಮ್ ಆಗಿರುತ್ತೆ.
ಇನ್ನು ನಿಮಗೆ ಅನಿರೀಕ್ಷಿತವಾದ ಕೆಲವು ಘಟನೆಗಳು ನಡೆಯೋದು, ಏನು ಬೇಕಾದರೂ ಆಗಿರ್ಬೋದು, ಅನಿರೀಕ್ಷಿತವಾಗಿ ಹಣ ಬರುವಂಥದ್ದಾಗಿರ್ಬೋದು, ಕಳ್ಕೊಳ್ಳೋವಂಥದ್ದಾಗಿರ್ಬೋದು, ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಕೂಡ, ಅಂದರೆ ಶುಗರ್ಗೆ ಸಂಬಂಧಪಟ್ಟಿರುವಂಥ ಕೆಲವು ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಏನಾದರೂ ಸಿಮ್ಟಮ್ಸ್ ಗೊತ್ತಾಯಿತು ಅಂತಂದರೆ ಮೊದಲೇ ವೈದ್ಯರ ಸಲಹೆ ತೊಗೊಂಡು ಅದಕ್ಕೆ ತಕ್ಕ ಪ್ರಿಕಾಷನ್ ತೊಗೊಂಡ್ಬಿಟ್ರೆ ಮುಂದಕ್ಕೇನೋ ದೊಡ್ಡದಾಗೋದ್ರಿಂದ ನೀವು ಖಂಡಿತವಾಗ್ಲೂ ಪಾರಾಗಬಹುದು. ಇನ್ನು ಮಕ್ಕಳ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಇರುತ್ತೆ. ಸೊ ಹಾಗಾಗಿ ಮಕ್ಕಳ ಆರೋಗ್ಯದ ಕಡೆ ಒಂಚೂರು ಗಮನ ಕೊಡಿ. ಅವರು ಅಥವಾ ಏನೋ ಓದ್ತಿಲ್ಲ ಅಂತ ಅನ್ನೋದಾಗಲಿ, ಏನೋ ಅವ್ರ ಕಡೆಯಿಂದ ಸ್ವಲ್ಪ ನಿಮಗೆ ನೋವಾಗ್ತಿರುತ್ತೆ, ಅಥವಾ ಅವ್ರ ನಡವಳಿಕೆ ಸರಿ ಇಲ್ಲ ಅಂತನೋ, ಅಥವಾ ಏನೋ ಮಕ್ಕಳಿಂದ ಸ್ವಲ್ಪ ನೋವಾಗುವಂಥ ಒಂದು ಟೈಮ್ ಆಗಿರುತ್ತೆ. ಸೊ ಇದಕ್ಕೆಲ್ಲ ಪರಿಹಾರವಾಗಿ ಏನು ನೀವು ಮಾಡ್ಕೊಬೇಕು ಅಂತ ನೋಡೋದಾದರೆ ನೋಡಿ, ಮೊದಲನೇದಾಗಿ ಶನೇಶ್ವರನ ಒಂದು ಆರಾಧನೆ ಮಾಡೋದು. ಯಾವ ರೀತಿಲಿ ಅಂತಂದರೆ ಪ್ರತಿ ಶನಿವಾರ ದಿವಸ ಸಂಜೆ 5 ಗಂಟೆ ನಂತರ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಯಾರಿಗಾದ್ರೂ ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು, ಏನು ಬೇಕಾದರೂ ಕೊಡ್ಬೋದು. ದಿನಸಿ ಸಾಮಾನುಗಳನ್ನ ಕೊಡಿಸ್ಬೋದು, ಅಥವಾ ತರಕಾರಿ ಕೊಡಿಸ್ಬೋದು. ಅವ್ರಿಗೆ ಏನು ಸಾಧ್ಯ ಆಗುತ್ತೆ, ಅವ್ರಿಗೆ ಅವಶ್ಯಕತೆ ಏನಿದೆ, ನಿಮ್ಮ ಕೈಲಿ ಏನು ಕೊಡ್ಸೋಕ್ಕಾಗುತ್ತೆ ಅಂಥದ್ದನ್ನು ನೀವು ದಾನ ಧರ್ಮ ಮಾಡ್ಬೋದು. ಇದ್ರ ಜೊತೆಗೆ ಸ್ವಲ್ಪ ಗುರುಗಳ ಆರಾಧನೆ ಜಾಸ್ತಿ ಮಾಡುವಂಥದ್ದು, ಅಥವಾ ಪ್ರತಿ ಗುರುವಾರ ದಿವಸ ಹಳದಿ ಬಣ್ಣದ ಸಿಹಿನ ದಾನ ಮಾಡುವಂಥದ್ದು. ನೋಡಿ, ಎಜುಕೇಷನಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗುತ್ತೆ. ಯಾರೆಲ್ಲ ಸಂಶೋಧನೆ ಕೆಲಸದಲ್ಲಿ ಇರ್ತೀರಾ, ಅಂದರೆ ಸಂಶೋಧನೆಗೆ ಸಂಬಂಧಪಟ್ಟಿದ್ದು ಓದ್ತಾ ಇರ್ತೀರಾ, ಅವರೆಲ್ಲರಿಗೂ ಕೂಡ ಯಶಸ್ಸು ಸಿಗುವಂಥ ಟೈಮ್ ಕೂಡ ಆಗಿರುತ್ತೆ. ಇನ್ನು ಸಾಮಾನ್ಯವಾಗಿ ಓದ್ತಿರೋಂಥ ಮಕ್ಕಳಿಗೆ ಸ್ವಲ್ಪ ಎಫರ್ಟ್ ಹಾಕಿ ಓದಬೇಕಾಗಿ ಬರುತ್ತೆ. ಇನ್ನು ಪ್ರತಿ ದಿವಸನೂ ಕೂಡ ನೀವು ಏನು ಹನುಮಾನ್ ಚಾಲಿಸ ಕೇಳುವಂಥದ್ದು, ಅಥವಾ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಮಂಗಳವಾರ ಹೋಗಿ ಬರೋದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸ್ವಲ್ಪ ನಿಮಗೆ ಏನು ನೆಗೆಟಿವಿಟಿ ಆಗ್ತಿದೆ ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಧನಸ್ಸು ರಾಶಿಯವರಿಗೆ ಈ ವಾರದ ಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ಒಂದು ಅದ್ಭುತವಾದ ಸಮಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಸಾಕಷ್ಟು ಗ್ರಹಗಳು ನಿಮ್ಮ 2ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ, ಅದು ಧನಸ್ಥಾನ ಕುಟುಂಬ ಸ್ಥಾನ ಆಗಿರೋದ್ರಿಂದ ಹಣದ ಹರಿವು ತುಂಬ ಚೆನ್ನಾಗಿರುತ್ತೆ. ಹಣದ ಹರಿವು ಚೆನ್ನಾಗಿದೆ ಅಂದಿದ್ದ ಮಾತ್ರಕ್ಕೆ ಕುಟುಂಬದಲ್ಲಿ ಸ್ವಲ್ಪ ಸಮಸ್ಯೆಗಳು. ಯಾವ ರೀತಿ ಅಂತಂದರೆ ಸ್ವಲ್ಪ ನೀವೇನಾದರೂ ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರಬೇಕು. ಯಾಕಂದರೆ 2ನೇ ಮನೆಯಲ್ಲಿ ಸೂರ್ಯ ಮತ್ತು ಕುಜರ ಸಂಚಾರ ಇರೋದ್ರಿಂದನೂ ಕೂಡ ನೀವೇನು ಮಾತಾಡ್ತಿರೋ ಅದನ್ನು ಪ್ರತಿಯೊಂದು ತಪ್ಪಿಗೆ ತಿಳ್ಕೊಳ್ಳೋ ಅಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ನೀವೇನೋ ಹೇಳಬೇಕು ಅಂತ ಹೇಳಿರ್ತೀರಾ, ಅದು ಇನ್ನೊಂದು ರೀತಿಯಲ್ಲಿ ಅವರಿಗೆ ಕನ್ವಿನ್ಸ್ ಆಗಿರುತ್ತೆ. ಸೊ ಇದರಿಂದ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರೋ ಸಾಧ್ಯತೆಯೂ ಇರುತ್ತೆ. ಸೊ ಹಾಗಾಗಿ ನೀವೇನಾದರೂ ಒಬ್ಬರ ಹತ್ರ ಮಾತಾಡ್ತಿದ್ದೀರಾ, ಅದರಲ್ಲೂ ಕುಟುಂಬಕ್ಕೆ ಸಂಬಂಧಪಟ್ಟಿರೋ ಜೊತೆ ಮಾತಾಡ್ತಿದ್ದೀರಾ ಅಂದಾಗ ಸ್ವಲ್ಪ ಕೇರ್ಫುಲ್ಲಾಗಿ ಮಾತಾಡೋದು ಒಳ್ಳೆಯದು. ಗಂಡ ಹೆಂಡತಿ ಮಧ್ಯದಲ್ಲಿ ಒಬ್ಬರ ಮೇಲೆ ಒಬ್ಬರಿಗೆ ಗೌರವ ಬರುವಂಥದ್ದು, ಪ್ರೀತಿ ವಿಶ್ವಾಸ ಜಾಸ್ತಿ ಆಗುವಂಥದ್ದು. ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಗುರುಬಲ ಬಂದಿರುವಂಥ ಒಂದು ಸಮಯ ಆಗಿರುತ್ತೆ. ಎಲ್ಲರಿಗೂ ಕೂಡ ಅದೊಂದು ಶುಭ ಸುದ್ದಿ ಅಂತಲೇ ಹೇಳ್ಬೋದು. ಇನ್ನು ನೀವೇನಾದರೂ ಹೊರದೇಶಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರೆ, ಅಥವಾ ಯಾರಾದರೂ ಸೋಷಿಯಲ್ ಮೀಡಿಯಾದಲ್ಲಿ ವರ್ಕ್ ಮಾಡ್ತಾ ಇದ್ರೆ, ಅದೆಲ್ಲದಕ್ಕೂ ಕೂಡ ಒಂದು ಉತ್ತಮವಾದ ಸಮಯ ಇದಾಗಿರುತ್ತೆ. ಇನ್ನು ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಸಮಸ್ಯೆಗಳು ಕಂಡು ಬಂದರೂ ಕೂಡ ಸ್ವಲ್ಪ ನಿಧಾನವಾಗಿ ಕಾಯಿಲೆಗಳು ವಾಸಿ ಆಗುವಂಥ ಒಂದು ಟೈಮ್ ಇದಾಗಿರುತ್ತೆ. ನೀವೇನಾದರೂ ದೇವಸ್ಥಾನಗಳಿಗೆ ಟ್ರಾವೆಲ್ ಮಾಡುವಂಥದ್ದು, ಅಂದರೆ ಯಾವ್ದಾನ ಪುಣ್ಯಕ್ಷೇತ್ರಗಳಿಗೆ ಟ್ರಾವೆಲ್ ಮಾಡುವಂಥ ಟೈಮ್ ಕೂಡ ಇದಾಗಿರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳಷ್ಟು ಮುಂದಿರುವಂಥ ಒಂದು ಸಮಯ ಆಗಿರುತ್ತೆ. ಯಾವ ರೀತಿಯಲ್ಲಿ ನಿಮಗೆ ಹಣಕಾಸು ಒದಗಿ ಬರುತ್ತೆ ಅಂತ ಹೇಳೋಕ್ಕಾಗೋದಿಲ್ಲ. ಯಾಕೆ ಅಂತಂದರೆ ಆ ಗ್ರಹಗಳ ಅಲೈನ್ಮೆಂಟ್ ಆ ರೀತಿ ಇರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬಂದು ಒಳ್ಳೆ ಸಂಪಾದನೆಯೂ ಕೂಡ ನಿಮಗೆ ಅಷ್ಟೇ ಚೆನ್ನಾಗಿರುತ್ತೆ. ಅದೇ ರೀತಿ ಖರ್ಚು ಕೂಡ ನಿಮ್ಗೆ ಆಗ್ತಾ ಇರುತ್ತೆ. ಸೊ ಖರ್ಚಿನ ಕಡೆನೂ ಸ್ವಲ್ಪ ನೀವು ಗಮನ ಕೊಡಬೇಕು. ಮಾತಾಡಬೇಕಾದ್ರೆ ಸ್ವಲ್ಪ ಕೇರ್ಫುಲ್ ಆಗಿರೋದು ತುಂಬ ಒಳ್ಳೆಯದು. ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ ನೋಡಿ, ಪ್ರತಿದಿನ ನೀವು ಗುರುಗಳ ಆರಾಧನೆ ಮಾಡುವಂಥದ್ದು, ಅಥವಾ ಗುರುವಾರ ಗುರುಗಳ ದೇವಸ್ಥಾನಕ್ಕೆ ಹೋಗಿ ಬರುವಂಥದ್ದು, ಅದೇ ರೀತಿಯಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯ ಆರಾಧನೆ ಮಾಡೋದು, ಅಥವಾ ಪ್ರತಿದಿನ ಹನುಮಾನ್ ಚಾಲಿಸ ಕೇಳುವಂಥದ್ದು, ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಪ್ರತಿ ಶನಿವಾರ ದಿವಸ ಯಾರಿಗಾದ್ರೂ ಏನಾದರೂ ದಾನ ಮಾಡುವಂಥದ್ದು, ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಏನಾಗುತ್ತೆ, ಸಣ್ಣ ಪುಟ್ಟ ನೆಗೆಟಿವಿಟಿ ಏನಿರುತ್ತೆ ಅದರಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಮಕರ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದ್ರೆ ನೋಡಿ, ಮಕರ ರಾಶಿಯವರಿಗೆ ಎಲ್ಲ ಗ್ರಹಗಳ ಅಲೈನ್ಮೆಂಟು ನಿಮ್ಮ ರಾಶಿನಲ್ಲೇ ಸ್ಥಿತವಾಗಿರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಇರುತ್ತೆ, ಸ್ವಲ್ಪ ಕಸಿವಿಸಿ ಜಾಸ್ತಿ ಇರುತ್ತೆ, ಕನ್ಫ್ಯೂಷನ್ ಸ್ಟೇಟಸ್ಸು, ಬಾಡಿ ಪೇನ್ ಬರುವಂಥದ್ದು, ತಲೆನೋವು ಬರುವಂಥದ್ದು, ಈ ರೀತಿ ಸ್ವಲ್ಪ ಕನ್ಫ್ಯೂಷನ್ ಸ್ಟೇಟ್ ಇರುವಂಥ ಒಂದು ಟೈಮ್ ಇದಾಗಿರುತ್ತೆ. ಇನ್ನು ನಿಮಗೆ 2ನೇ ಮನೆಯಲ್ಲಿ ರಾಹುವಿನ ಸಂಚಾರ ಇರೋದ್ರಿಂದ ಒಳ್ಳೊಳ್ಳೆ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಾ ಇರುತ್ತೆ. ಆದರೆ ಮಾತಿನ ಮೇಲೆ ಸ್ವಲ್ಪ ನಿಗಾ ಇರಬೇಕಾಗುತ್ತೆ. ಅಂದರೆ ಅನಿರೀಕ್ಷಿತವಾಗಿ ನಿಮಗೆ ಹಣ ಜಾಸ್ತಿ ಬರೋದು ಆಗಿರುತ್ತೆ, ಹಣ ಲಾಸ್ ಆಗೋದು ಆಗಿರ್ಬೋದು, ಎಲ್ಲನೂ ಕೂಡ ನಿಮಗೆ ನಡೀತಾ ಹೋಗ್ತಾ ಇರುತ್ತೆ. ಆದರೆ ನೀವೇನು ಮಾತಾಡ್ತಿದ್ದೀರ ಅನ್ನೋದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಿ. ಯಾಕಂದರೆ ಇದರಿಂದ ನಿಮ್ಮ ಕುಟುಂಬದಲ್ಲಿ ಸಮಸ್ಯೆಗಳಾಗುವಂಥದ್ದು, ಅಂದರೆ ಸ್ವಲ್ಪ ನೀವು ಏನೋ ರ್ಯಾಶಾಗಿ ಮಾತಾಡ್ತಿದ್ದೀರಾ ಅಂತ ಅಂದ್ಕೊಳ್ಳೋದು, ತಪ್ಪಾಗಿ ನಿಮ್ಮನ್ನು ತಿಳುವಳಿಕೆ ಮಾಡ್ಕೊಳ್ಳೋದು ಕೂಡ ಆಗ್ತಾ ಇರುತ್ತೆ. ಸೊ ಅದಕ್ಕಾಗಿ ಸ್ವಲ್ಪ ನೀವು ಕೇರ್ಫುಲ್ ಆಗಿರೋದು ಒಳ್ಳೆಯದು. ಇನ್ನು ಯಾರೆಲ್ಲ ಉದ್ಯೋಗಸ್ಥರಿರ್ತೀರ ಅವರೆಲ್ಲರಿಗೂ ಕೂಡ ಒಂದು ಶುಭವಾದ ಸಮಯ ಆಗಿರುತ್ತೆ. ಯಾಕೆ ಅಂತಂದರೆ ನಿಮಗೆ ಏನು ನೀವು ಮಾಡ್ತಿರೋ ಕೆಲಸಕ್ಕೆ ಪ್ರಶಂಸೆ ಸಿಗುವಂಥ ಒಂದು ಟೈಮ್ ಆಗಿರುತ್ತೆ. ಕೆಲವರಿಗೆ ಪ್ರಮೋಷನ್ ಸಿಗುವಂಥ ಚಾನ್ಸಸ್ ಇರುತ್ತೆ. ಇನ್ನು ಕೆಲವರಿಗೆ ಏನು ಒಂದು ಊರಿಂದ ಮತ್ತೊಂದು ಊರಿಗೆ ಟ್ರಾನ್ಸ್ಫರ್ ಆಗಿ ಹೋಗುವಂಥ ಸನ್ನಿವೇಶಗಳು ಕೂಡ ಕ್ರಿಯೇಟ್ ಆಗುತ್ತೆ. ಸೊ ಹಾಗಾಗಿ ಇದೊಂಥರ ಖುಷಿ ಪಡುವಂಥ ವಿಷಯನೇ. ವಿದ್ಯಾರ್ಥಿಗಳಿಗೂ ಕೂಡ ಯಾರೆಲ್ಲ ಕಾಂಪಿಟೇಟಿವ್ ಎಕ್ಸಾಮ್ ಬರೀತಿದ್ದೀರಾ ಅವ್ರಿಗೆ ತುಂಬ ಶುಭ ಸಮಯ ಅಂತ ಹೇಳ್ಬೋದು. ಮತ್ತು ಎಜುಕೇಷನಲ್ಲಿ ಬಹಳಷ್ಟು ಮುಂದಿರುವಂಥ ಒಂದು ಸಮಯ ಇದಾಗಿರುತ್ತೆ. ಇನ್ನು ಆರೋಗ್ಯದ ವಿಷಯ ಅಂತ ಬಂದರೆ ಸ್ವಲ್ಪ ನಿಮಗೆ ಶುಗರ್ಗೆ ಸಂಬಂಧಪಟ್ಟಿರುವಂಥ ಕೆಲವು
ಸಮಸ್ಯೆಗಳು ಬರೋ ಚಾನ್ಸಸ್ ಇರುತ್ತೆ. ಸಿಂಪ್ಟಮ್ಸ್ ಏನಾದರೂ ಗೊತ್ತಾಯಿತು ಅಂದರೆ ಮೊದಲೇ ವೈದ್ಯರ ಸಲಹೆ ತೊಗೊಳ್ಳೋದು ತುಂಬ ಉತ್ತಮ ಅಂತ ಹೇಳ್ಬೋದು. ಇನ್ನು ಸಣ್ಣ ಪುಟ್ಟ ನಾನು ಹೇಳಿದೆ, ಸ್ವಲ್ಪ ಬಾಡಿ ಪೇಯ್ನ್ ಬರುವಂಥದ್ದು, ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಇದಂತೂ ನಿಮಗೆ ಆಗ್ತಾನೇ ಇರುತ್ತೆ. ಸೊ ಹಾಗಾಗಿ ಆರೋಗ್ಯದ ಕಡೆನೂ ಒಂಚೂರು ನೀವು ಗಮನ ಕೊಡಬೇಕಾಗಿ ಬರುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತಂದರೆ, ನೀವು ಪ್ರತಿದಿನ ಮಹಾಮೃತ್ಯುಂಜಯ ಮಂತ್ರನ ಪಠನೆ ಮಾಡೋದಾಗಿರ್ಬೋದು. ಹಾಗೆ ಪ್ರತಿ ಶನಿವಾರ ದಿವಸ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು, ಗುರುಗಳ ಆರಾಧನೆ ಮಾಡುವಂಥದ್ದು, ಇದನ್ನು ಮಾಡ್ಕೊಂಡು ಬಂದರೆ ಖಂಡಿತವಾಗ್ಲೂ ನಿಮ್ಗೇನು ಸಣ್ಣ ಪುಟ್ಟ ನೆಗೆಟಿವಿಟಿ ಆಗ್ತಿದೆ ಅದರಿಂದ ನೀವು ಈಚೆ ಬರ್ಬೋದು. ಇನ್ನು ಕುಂಭ ರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋದಾದರೆ ನೋಡಿ, ನಿಮ್ಮ ರಾಶಾಧಿಪತಿ 2ನೇ ಮನೆಯಲ್ಲಿ ಅಂದರೆ ಧನಸ್ಥಾನದಲ್ಲಿ ಸಂಚಾರ ಮಾಡ್ತಿರೋದ್ರಿಂದ ಹಣದ ಅರಿವು ತುಂಬ ಚೆನ್ನಾಗಿರುತ್ತೆ ನಿಮಗೆ. ಅಂದರೆ ಒಳ್ಳೆಯ ರೀತಿಯಿಂದ ಒಂದು ಹಣ ನಿಮಗೆ ಬರುವಂಥದ್ದು. ಮತ್ತು ಯಾಕಂದರೆ ಗುರುವಿನ ಅನುಗ್ರಹನೂ ತುಂಬ ಚೆನ್ನಾಗಿರೋದ್ರಿಂದ ಮಕ್ಕಳ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಿಂದ ಗೌರವ ಸಿಗುವಂಥದ್ದು, ಅವರಿಂದ ನಿಮಗೇನೋ ಒಂದು ಖುಷಿ ಆಗುವಂಥ ಒಂದು ಸನ್ನಿವೇಶ ಕೂಡ ಕ್ರಿಯೇಟ್ ಆಗುತ್ತೆ. ಮತ್ತು ಈಗ ಏನು ಕಂಕಣ ಬಲ ಕೂಡ ಬಂದಿರೋಂಥ ಒಂದು ಸಮಯ, ಯಾರೆಲ್ಲ ಮದುವೆ ಹುಡುಕಾಟದಲ್ಲಿದ್ದೀರಾ ಅವರೆಲ್ಲರಿಗೂ ಕೂಡ ಶುಭವಾದ ಸಮಯ. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳ ಮುಂದಿರ್ತೀರಾ. ಆದರೆ 12ನೇ ಮನೆಯಲ್ಲಿ ಸಾಕಷ್ಟು ಗ್ರಹಗಳ ಒಂದು ಅಲೈನ್ಮೆಂಟ್ ಇರೋದ್ರಿಂದ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುತ್ತೆ. ಪಾದದಲ್ಲಿ ನೋವು ಬರುವಂಥದ್ದು, ಕಾಲು ಉರಿ ಬರುವಂಥದ್ದು, ಅಥವಾ ಕಾಲಲ್ಲಿ ನೋವುಗಳು ಜಾಸ್ತಿ ಬರುವಂಥದ್ದು, ನರಕ್ಕೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು ಅಥವಾ ಹೀಟಿಗೆ ಸಂಬಂಧಪಟ್ಟಿರುವಂಥದ್ದಾಗಿರ್ಬೋದು, ಈ ಸಮಸ್ಯೆಗಳು ಕೂಡ ನಿಮಗೆ ಕಾಡುತ್ತೆ. ಹಾಗೆ ನಿದ್ದೆ ಸರಿಗೆ ಬರೋದಿಲ್ಲ, ರೆಸ್ಟ್ಲೆಸ್ ಫೀಲ್ ಆಗುವಂಥದ್ದು. ಯಾರೆಲ್ಲ ಹೊರದೇಶಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀರಾ ಅವರಿಗೆ ಒಂದು ಉತ್ತಮವಾದ ಒಂದು ಅವಕಾಶ ಕೂಡ ಆಗಿರುತ್ತೆ. ಅದೇ ರೀತಿಯಲ್ಲಿ ಖರ್ಚು, ನಿಮ್ಗೆ ಎಷ್ಟು ಸಂಪಾದನೆ ಮಾಡ್ತಾ ಇದ್ದೀರೋ ಅದಕ್ಕೆ 2ರಷ್ಟು ಖರ್ಚು ಕೂಡ ನಿಮಗೆ ಒದಗಿ ಬರ್ತಾ ಇರುತ್ತೆ. ಸೊ ಹಾಗಾಗಿ ಈ ವಾರದಲ್ಲಿ ನೀವೇನಾದರೂ ಕೆಲವು ವಸ್ತುಗಳನ್ನ ತೊಗೋಬೇಕು ಅಂದ್ಕೊಂಡಿದ್ರೆ ಅದನ್ನು ಮುಂದಕ್ಕೆ ಹಾಕೋದೇ ಒಳಿತು. ಯಾಕಂದರೆ ನೀವೇನೋ ಮಾಡಬೇಕು ಅಂತ ಹೋದರೆ ಅದಕ್ಕೆ ಡಬಲಷ್ಟು ನಿಮಗೆ ಖರ್ಚಾಗೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಆರೋಗ್ಯದ ವಿಷಯ ಅಂತ ಬಂದಾಗ ನಾನು ಆಗಲೇ ಹೇಳಿದೆ, ಸ್ವಲ್ಪ ಕಾಲು ನೋವು ಬರುವಂಥದ್ದು ಅಥವಾ ನರಕ್ಕೆ ಸಂಬಂಧಪಟ್ಟಿರೋ ಸಮಸ್ಯೆ, ಸ್ವಲ್ಪ ಹೀಟಿಗೆ ಸಂಬಂಧಪಟ್ಟಿರೋಂಥ ಸಮಸ್ಯೆಗಳು ಕೂಡ ನಿಮಗೆ ಈ ವಾರದಲ್ಲಿ ಕಾಡುತ್ತೆ. ಸೊ ಹಾಗಾಗಿ ಅದನ್ನು ನೆಗ್ಲೆಕ್ಟ್ ಮಾಡೋಕ್ಕೆ ಹೋಗಬೇಡಿ. ಸ್ವಲ್ಪ ಅಭ್ಯಂಜನ ಸ್ನಾನ ಮಾಡ್ಕೊಳ್ಳಿ, ಇದರಿಂದ ಸ್ವಲ್ಪ ನಿಮಗೆ ಸ್ಟ್ರೆಸ್ ಕೂಡ ರಿಲೀಫ್ ಆಗುತ್ತೆ. ಅದೇ ರೀತಿಯಲ್ಲಿ ಪ್ರತಿದಿನ ಒಂದು 10 ನಿಮಿಷ ನಿಮಗಾಗಿ ನೀವು ಮೆಡಿಟೇಷನ್ ಮಾಡ್ಕೊಳ್ಳೋದ್ರಿಂದನೂ ಕೂಡ ಸ್ವಲ್ಪ ನಿಮಗೆ ಶಾಂತಿ ಸಿಗುವಂಥ ಒಂದು ಸಮಯ ಆಗುತ್ತೆ. ಇನ್ನು ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡಿದ್ರೆ, ಪ್ರತಿದಿನ ನೀವು ಶನೇಶ್ವರನ ಒಂದು ಬೀಜ ಮಂತ್ರನ ಪಠನೆ ಮಾಡೋದಾಗಿರ್ಬೋದು, ಅಥವಾ ಪ್ರತಿ ಶನಿವಾರದ ದಿವಸ ನಿಮ್ಮ ಕೈಲಿ ಸಾಧ್ಯ ಆದಷ್ಟು ಬಡವರಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದಾಗಿರ್ಬೋದು, ಗುರುಗಳ ಆರಾಧನೆ ಮಾಡುವಂಥದ್ದು, ಇದನ್ನೆಲ್ಲ ಮಾಡ್ಕೊಳ್ಳೋದ್ರಿಂದ ಬರುವಂಥ ಸಣ್ಣ ಪುಟ್ಟ ನೆಗೆಟಿವಿಟಿಯಿಂದ ಖಂಡಿತವಾಗ್ಲೂ ನೀವು ಈಚೆ ಬರ್ಬೋದು. ಇನ್ನು ಮೀನರಾಶಿಯವರ ಈ ವಾರದ ಫಲಾನುಫಲಗಳು ಹೇಗಿದೆ ಅಂತ ನೋಡೋಕೆ ಹೋದರೆ, ಮೀನರಾಶಿಯವರಿಗೆ ಒಂದು ಅದ್ಭುತವಾದ ಒಂದು ಸಮಯ ಅಂತಲೇ ಹೇಳ್ಬೋದು. ಯಾಕೆ ಅಂತಂದರೆ ನೋಡಿ, ಸಾಕಷ್ಟು ಗ್ರಹಗಳು ನಿಮ್ಮ 11ನೇ ಮನೆಯಲ್ಲಿ ಸಂಚಾರ ಮಾಡ್ತಾ ಇರೋದ್ರಿಂದ ಒಂದು ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರುವಂಥದ್ದು, ಅಥವಾ ನೀವು ಮಾಡಿರೋ ಕೆಲಸಕ್ಕೆ ಪ್ರಶಂಸೆ ಸಿಗುವಂಥದ್ದು, ಅಥವಾ ಇಷ್ಟು ದಿವಸ ನೀವೇನು ಕಷ್ಟಪಟ್ಟಿದ್ರಿ ಅದಕ್ಕೆ ಒಂದು ಒಳ್ಳೆ ರಿಸಲ್ಟ್ ಸಿಕ್ಕುವಂಥ ಒಂದು ಟೈಮ್ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ಗುರುವಿನ ಒಂದು ಏನು ಸಂಚಾರನೂ ಕೂಡ ನಿಮಗೆ ತುಂಬ ಚೆನ್ನಾಗಿದೆ. ನಿಮ್ಮ ತಾಯಿಯ ಆರೋಗ್ಯದಲ್ಲಿ ಒಳಿತಾಗ್ತಾ ಇರುತ್ತೆ. ಭೂಮಿಗೆ ಸಂಬಂಧಪಟ್ಟಿರೋ ಕೆಲಸಗಳಲ್ಲಿ ನಿಮಗೆ ಒಳ್ಳೆಯದಾಗ್ತಾ ಹೋಗ್ತಾ ಇರುತ್ತೆ. ನೀವೇನಾದರೂ ಭೂಮಿಗೆ ಸಂಬಂಧಪಟ್ಟಿದ್ದು ವ್ಯವಹಾರ ಮಾಡ್ತಿದ್ದೀರಾ ಅಂದರೆ ಅದರಲ್ಲಿ ನಿಮಗೆ ಸಕ್ಸಸ್ ಸಿಗುವಂಥ ಒಂದು ಸಮಯ ಕೂಡ ಇದಾಗಿರುತ್ತೆ. ಅದೇ ರೀತಿಯಲ್ಲಿ ಸ್ವಲ್ಪ ಖರ್ಚು ಕೂಡ ಜಾಸ್ತಿ ಇರುತ್ತೆ. ನಿಮ್ಗೆ ಹೇಳಿದೆ ನಾನು, ಒಳ್ಳೆಯ ಅನುಕೂಲವಾದ ಒಂದು ಸ್ಥಿತಿ ಇದ್ದರೂ ಕೂಡ, ಒಳ್ಳೆಯ ಅವಕಾಶಗಳು ನಿಮ್ಮನ್ನು ಹುಡ್ಕೊಂಡು ಬರ್ತಿದ್ರು, ಕೆಲಸಕ್ಕೆ ಪ್ರಶಂಸೆ ಸಿಗ್ತಾ ಇದ್ರೂ ಕೂಡ ಅಷ್ಟೇ ಖರ್ಚಿರುತ್ತೆ. ನೀವು ಎಷ್ಟು ಸಂಪಾದನೆ ಮಾಡಿದ್ರು ಅದಕ್ಕೆ ಡಬಲಷ್ಟು ಖರ್ಚು ಕೂಡ ಇರುತ್ತೆ. ಸೊ ಖರ್ಚಿನ ಕಡೆ ಒಂಚೂರು ಗಮನ ಕೊಡಿ. ಅನಿರೀಕ್ಷಿತವಾಗಿ ಬರುವಂಥ ಖರ್ಚಿಗೆ ಏನು ಮಾಡೋಕ್ಕಾಗೋದಿಲ್ಲ. ಆದರೆ ನೀವೇನಾದರೂ ವಸ್ತುಗಳನ್ನ ಖರೀದಿ ಮಾಡ್ತಿದ್ದೀರಾ, ಏನಾದರೂ ಪ್ಲಾನಿಂಗ್ಸ್ ಇತ್ತು ಅಂತಂದರೆ ಸ್ವಲ್ಪ ಬಜೆಟ್ ಹಾಕ್ಕೊಂಡು ವರ್ಕ್ ಮಾಡ್ಕೊಂಡು ಹೋದರೆ ಸ್ವಲ್ಪ ನಿಮಗೆ ಈ ರೀತಿ ಆಗೋದನ್ನ ನೀವು ತಪ್ಪಿಸ್ಕೊಬೋದು. ವಿದ್ಯಾರ್ಥಿಗಳಿಗೂ ಕೂಡ ಎಜುಕೇಷನಲ್ಲಿ ಬಹಳ ಮುಂದಿರ್ತಾರೆ. ಸೊ ಆರೋಗ್ಯದ ವಿಷಯ ಅಂತ ಬಂದಾಗ, ಆರೋಗ್ಯದಲ್ಲಿ ಸ್ವಲ್ಪ ನಿಮಗೆ ಏನು ಸ್ಟಮಕ್ ಪೇಯ್ನ್ ಬರುವಂಥದ್ದು, ಅಥವಾ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗುವಂಥದ್ದು, ಅಥವಾ ಲೇಜಿ ಫೀಲ್ ಆಗುವಂಥದ್ದು. ಯಾಕಂದರೆ ಲಗ್ನದಲ್ಲೇ ಶನಿ ಇರೋದ್ರಿಂದ ಸ್ವಲ್ಪ ಲೇಜಿ ಫೀಲ್ ಆಗ್ತೀರಾ. ಯಾವ ಕೆಲಸ ಮಾಡೋಕ್ಕೂ ಕೂಡ ನೀವು ಬಲವಂತಾಗಿ ಹೋಗ್ಬೇಕು. ಯಾಕಂದರೆ ಅವಕಾಶಗಳು ತುಂಬ ಚೆನ್ನಾಗಿ ಬರ್ತಾ ಇದೆ, ಯಾವ್ದು ಮಾಡಲಿ ಯಾವ್ದು ಬಿಡಲಿ ಅನ್ನೋ ಕನ್ಫ್ಯೂಷನ್ ಕೂಡ ನಿಮ್ಗೆ ಆಗ್ತಾ ಇರುತ್ತೆ. ಪರಿಹಾರವಾಗಿ ಏನು ಮಾಡ್ಕೊಬೇಕು ಅಂತ ನೋಡೋದಾದರೆ, ಪ್ರತಿದಿನ ನೀವು ಅಥವಾ ಪ್ರತಿ ಶನಿವಾರದ ದಿವಸ ನೀವು ಸಾಧ್ಯ ಆದಷ್ಟು ಬಡವರಿಗೆ ದಾನ ಧರ್ಮ ಮಾಡುವಂಥದ್ದು, ಶನಿವಾರ ನೀವು ಅಭ್ಯಂಜನ ಸ್ನಾನ ಮಾಡ್ಕೊಳ್ಳುವಂಥದ್ದು, ಮತ್ತು ಆಂಜನೇಯನ ಸ್ಮರಣೆ ಮಾಡುವಂಥದ್ದು, ಮತ್ತು ಗುರುಗಳ ಆರಾಧನೆ ಮಾಡೋದು, ಇದಿಷ್ಟು ಮಾಡ್ಕೊಂಡೋದ್ರೆ ಖಂಡಿತವಾಗ್ಲೂ ನಿಮ್ಗೆ ಏನೇ ನೆಗೆಟಿವಿಟಿ ಬಂದರೂ ಅದರಿಂದ ನೀವು ಈಚೆ ಬರ್ಬೋದು. ನೋಡಿ, ಇಲ್ಲಿವರೆಗೂ ಹೇಳಿರೋಂಥ ಫಲಗಳು ಸಾಮಾನ್ಯ ಫಲಗಳಾಗಿದ್ದು, ನಿಮ್ಮ ವೈಯಕ್ತಿಕ ಜಾತಕನ ಒಮ್ಮೆ ನೀವು ಪರಿಶೀಲನೆ ಮಾಡಿಸ್ಕೊಳ್ಳಿ. ಯಾಕೆ ಅಂತಂದರೆ ಅದರಲ್ಲಿ ಗ್ರಹಗಳ ಅಲೈನ್ಮೆಂಟ್ ಬೇರೆ ಆಗಿರುತ್ತೆ, ನಿಮ್ಮ ದಶಾಭುಕ್ತಿಗಳು ಬೇರೆ ಆಗಿರುತ್ತೆ. ಇದನ್ನು ತಿಳ್ಕೊಂಡು ಅದಕ್ಕೆ ತಕ್ಕ ಪರಿಹಾರ ಮಾಡ್ಕೊಂಡೋದ್ರೆ ನಿಮ್ಗೆ ಏನಾದ್ರು ಮುಂದಕ್ಕೆ ಸಮಸ್ಯೆಗಳು ಬರ್ತಿದೆ ಅಂತಂದ್ರೂ ಕೂಡ ಅದನ್ನು ನೀವು ಈಗಲಿಂದನೇ ಸರಿ ಮಾಡ್ಕೋಬಹುದು. ನಮ್ಮಲ್ಲಿ ಏನಾದರೂ ನೀವು ಜಾತಕನ ಕೇಳಬೇಕು ಅಂತಂದರೆ ಕೆಳಗಡೆ ಸ್ಕ್ರೋಲ್ ಆಗ್ತಿರುವಂಥ ನಮ್ಮ ನಂಬರ್ಗೆ ಕರೆ ಮಾಡಿ ನೀವು ಅಪಾಯಿಂಟ್ಮೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಇನ್ನು ಇದಾಗಿತ್ತು ಈ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು. ಇನ್ನು ಮುಂದಿನ ವಾರದ ದ್ವಾದಶ ರಾಶಿಗಳ ಫಲಾನುಫಲಗಳು ಹೇಳೋದಕ್ಕೆ ನಾನು ಮತ್ತೆ ಬರ್ತೀನಿ. ಎಲ್ಲರಿಗೂ ಕೂಡ ನನ್ನ ಧನ್ಯವಾದಗಳು.